ನಾಮಕ್ಕೆ ಸ್ತೋತ್ರ. ಇಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನು ಗಲಾತ್ಯಯವರಿಗೆ ಪತ್ರಿಕೆ ಬರೆಯುವಾಗ ಪ್ರಾರಂಭದಲ್ಲಿ ಶರೀರ ಕಾರ್ಯಗಳ ಬಗ್ಗೆ ಬರೆದ. ಪ್ರಾರಂಭದಲ್ಲಿ ಏನು ಬರೆದ? ಈ ಅಧ್ಯಾಯದಲ್ಲಿ ಶರೀರ ಕಾರ್ಯಗಳ ಬಗ್ಗೆ ಬರೆದ ಮೇಲೆ ದೇವರಾತ್ಮನ ಕಾರ್ಯಗಳ ಬಗ್ಗೆ ಬರೀತಾನೆ. ದೇವರಾತ್ಮನ ಕಾರ್ಯಗಳ ಬಗ್ಗೆ ಬರೆಯುವಾಗ 22 ವಚನದಲ್ಲಿ ಬರಬಿಡದೆ, ಆದರೆ ದೇವರಾತ್ಮದಿಂದ ಉಂಟಾಗುವ ಫಲವೇನೆಂದರೆ ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಕೇಳಿಸ್ಕೊಡ್ರಿ ಸಂತೋಷ, ಮೂರನೇದಾಗಿ ಸಮಾಧಾನ, ನಾಲ್ಕನೇದಾಗಿ ದೀರ್ಘಶಾಂತಿ, 5 ದಯೆ, 6 ಉಪಕಾರ, 7 ನಂಬಿಕೆ, 8 ಸಾಧುತ್ವ, 9ನೇದು ಕ್ಷಮೆದಮೆ. ಇಂಥವುಗಳೇ ದೇವರಾತ್ಮದಿಂದ ಫಲ. ನೋಡ್ರಿ, 9 ವರಗಳಿವೆ, 9 ಫಲಗಳಿವೆ. ಹಲ್ಲೆಲೂಯಾ. ಎಷ್ಟು ವರಗಳು ಎಷ್ಟು ಫಲಗಳಂತೆ? 9 ವರಗಳು, 9 ಫಲಗಳು. ವರ ಬಂದ್ಮೇಲೆ ನಾವು ಅನ್ಯ ಭಾಷೆ ಮಾತಾಡ್ಬೋದು, ವರ ಬಂದ್ಮೇಲೆ ಸ್ವಸ್ಥತೆ ಮಾಡ್ಬೋದು, ವರ ಬಂದ್ಮೇಲೆ ದೆವ್ವಗಳು ಬಿಡಿಸ್ಬೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಮಾಡ್ಬೇಕು ದೇವ್ರ ಮಕ್ಕಳಂದ್ರೆ ನಾವು ಫಲ ಕೊಡ್ಬೇಕು. ಹೇಳ್ರಿ, ನಾವೇನ್ ಕೊಡ್ಬೇಕಂತೆ? ಫಲ ಕೊಡ್ಬೇಕು. ಮೊದಲನೇ ಫಲ ಯಾವುದು? ಪ್ರೀತಿಯ ಫಲ. ಅಂದ್ರೆ ಎಲ್ಲರೂ ಈಗ ನಾವು ದೇವರಾತ್ಮನ ಹೊಂದುವಾಗ ಪ್ರೀತಿಯ ಫಲವನ್ನು ನಾವು ಕೊಡುವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರಾತ್ಮ ಹೊಂದಿದೀವಿ ಅಂತಂದು ಹೇಳಿದ್ರೆ ನಮ್ಮಲ್ಲಿ ಏನು ಕಾಣಿಸ್ಕೊಳ್ಬೇಕು? ಪ್ರೀತಿ ಕಾಣಿಸ್ಕೊಳ್ಬೇಕು. ಅಮ್ಮ, ನಮ್ಮಲ್ಲಿ ಏನು ಕಾಣಿಸ್ಕೊಳ್ಬೇಕು ಬ್ರದರ್ಸ್? ಪ್ರೀತಿ ಕಾಣಿಸ್ಕೊಳ್ಬೇಕು. ಪ್ರೀತಿ ಕಾಣಿಸ್ಕೊಳ್ದಂಗ ಬೇರೆ ಇನ್ನೊಂದೇನೋ ಕಾಣಿಸ್ಕೊಂಡ್ರೆ ನಾವು ದೇವರಾತ್ಮ ಹೊಂದಿಕೊಂಡಿಲ್ಲ ಅಂತ ಅರ್ಥ. ದೇವರಾತ್ಮ ಹೊಂದಿಕೊಂಡಂತ ವ್ಯಕ್ತಿಗಳು ಪ್ರೀತಿಯನ್ನ ತೋರಿಸುವಂತವರಾಗಿರ್ತಾರೆ. ಫಲಗಳು ಕಾಣ್ತಿರ್ತಾವ ಮತ್ತೆ. ಹಲ್ಲೆಲೂಯಾ. ಈಗ ಗಮನಿಸೋಣ. ಈಗ ನಾವು ದೇವರಾತ್ಮ ಹೊಂದಿಕೊಂಡಾಗ ನಾವು ಫಸ್ಟ್ನದಾಗಿ ಪ್ರೀತಿ ಫಲ ಕೊಡ್ತೀವಿ. ಈ ಪ್ರೀತಿ ನಮ್ಗೆ ಹೆಂಗ್ ಸಿಕ್ತು? ಈ ಪ್ರೀತಿ ನಮ್ಗೆ ಹೆಂಗ್ ಸಿಗ್ತದೆ? ಈ ಲೋಕದಲ್ಲಿ ನಾವು ಇದ್ದೇವೆ, ಮಲಿನವಾದ ಲೋಕದಲ್ಲಿ, ಪಾಪ ಲೋಕದಲ್ಲಿ, ಶಾಪ ಲೋಕದಲ್ಲಿ, ಅನ್ಯಾಯದ ಲೋಕದಲ್ಲಿ, ಅಕ್ರಮ ಲೋಕದಲ್ಲಿ, ಮೋಸದ ಲೋಕದಲ್ಲಿ, ಈ ಲೋಕದಲ್ಲಿ ನಾವು ಇದ್ದೇವೆ. ಪ್ರೀತಿ ನಮ್ಮೊಳಗೆ ಬಾಂದ್ರೆ ಹೆಂಗ್ ಬರ್ತದೆ? ಪ್ರೀತಿ ನಮ್ಮೊಳಗೆ ಬಾಂದ್ರೆ ಹೆಂಗ್ ಬರ್ತದೆ? ನಮ್ಮಲ್ಲಿ ಏನ್ ಬರ್ತದೆ ನೋಡ್ರಿ ಇವತ್ತು ಬಹಳ ಜನ? ದೇಶ, ಕೋಪ, ಕಲಹ, ಮತ್ಸರ, ಜಗಳ, ಕೊಲೆ, ಬೆದರಿಕೆ, ಒಬ್ರು ನೋಡ್ರೆ ಒಬ್ರು ಸಹಿಸ್ಕೊಳ್ಳಾರ್ದಂತ ಕಾಲ ಇದು. ಮತ್ತೆ ಹಿಂಗಿದ್ದಾಗ ನಮಗೆ ಪ್ರೀತಿಯ ಫಲ ಬರ್ಬೇಕಂದ್ರೆ ಹೇಗೆ ಬರ್ತದೆ? ಆ ವಾಕ್ಯ ನೋಡಿಕೊಳ್ಳೋಣ ದೇವ್ರ ಮಕ್ಕಳು. ತೆಗಿರಿ, ರೋಮ 5ನೇ ಅಧ್ಯಾಯ 5ನೇ ವಚನ, ಗಟ್ಟಿಯಾಗಿ ಓದೋಣ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನೋಡ್ದ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಅಮ್ಮ, ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಏನು ಸುರಿಯಲ್ಪಟ್ಟಿದೆ? ಏನು ಸುರಿದ? ಪ್ರೀತಿಯು ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಈಗ ನೋಡ್ರಿ, ಮಳೆ ಕಂಟಿನ್ಯೂ ಆಗಿ ಬಂದ ತಿಳ್ಕೊಡ್ರಿ. ಫಸ್ಟು ಡ್ಯಾಮು, ಕಾಲುವೆಗಳು, ಬಾವಿಗಳು ಅಲ್ಲ, ಇವೆಲ್ಲ ಕೆರೆಗಳು ಏನಾಗ್ತವೆ ಹೇಳ್ರಿ? ತುಂಬಲ್ಪಡ್ತವೆ. ಇವೆಲ್ಲ ಏನಾಗ್ತವೆ ಹೇಳ್ರಿ? ತುಂಬಲ್ಪಡ್ತವೆ. ದೇವರ ಮಕ್ಕಳು ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನ ಮೂಲಕ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಏನಾಗಿದಂತೆ ಧಾರಾಳವಾಗಿ ಸುರಿಸಲ್ಪಟ್ಟಿದೆಯಲ್ಲ. ಹಲ್ಲೆಲೂಯಾ. ಏನು ಸುರಿಸಲ್ಪಟ್ಟದಂತೆ? ನಮ್ಮ ಹೃದಯದಲ್ಲಿ ಪ್ರೀತಿಯ ರಸವು ಸುರಿಸಲ್ಪಟ್ಟಿದೆ. ಯಾಕೆ ಪ್ರೀತಿಯ ರಸವು ಸುರಿಸಲ್ಪಟ್ಟಿದೆ ಅಂದ್ರೆ ತಿಳ್ಕೊಳ್ಳೋಣ ದೇವ್ರ ಮಕ್ಕಳೇ. ಮೊದಲನೇದಾಗಿ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿಸುವುದಕ್ಕಾಗಿ. ನಾವು ದೇವರನ್ನ ಏನ್ ಮಾಡ್ಬೇಕಂತೆ? ಹೆಚ್ಚಾಗಿ ಪ್ರೀತಿಸುವುದಕ್ಕಾಗಿ. ಎರಡನೇದು, ನಶಿಸುವವರನ್ನ ನಾವು ಪ್ರೀತಿಸುವುದಕ್ಕಾಗಿ ದೇವರಾತ್ಮನ ಮೂಲಕ ಪ್ರೀತಿಯ ರಸವು ನಮ್ಮೊಳಗೆ ಧಾರಾಳವಾಗಿ ಸುರಿದಿದೆ. ಹಲ್ಲೆಲೂಯಾ. ಯಾಕೆ ಗೊತ್ತ ದೇವ್ರ ಮಕ್ಕಳೇ? ಚೆನ್ನಾಗಿ ಅರ್ಥ ಮಾಡ್ರಿ. ಪ್ರೀತಿ ಇಲ್ಲದವನು ಏನು ಅಲ್ಲದವನು. ನಮ್ಮಲ್ಲಿ ನಿಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ
ನಾವು ಏನಲ್ಲಂತೆ ದೇವರ ಮಕ್ಕಳೇ. ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಬರಬಾರ್ದೆ. ಮೊದಲೇ ಕೊರಿಂಥಿ ಬರೆದ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯದಲ್ಲಿ ಬರಲ್ಪಡುತ್ತೆ, ಕರ್ತನನ್ನು ಪ್ರೀತಿಸಿದವನು ಶಾಪಗ್ರಸ್ತನಾಗುತ್ತಾನಂತೆ. ಏನಾಗ್ತಾನಂತೆ? ಅಮ್ಮ, ನೀನ್ ನಿಜವಾಗ್ಲೂ ಯೇಸುವನ್ನು ಪ್ರೀತಿಸಿದ್ಯಾ? ನೀನು ಹಾಡಾಡ್ಬೋದು, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಅಷ್ಟು ಮಾತ್ರಕ್ಕೆ ನೀನು ಯೇಸುವನ್ನು ಪ್ರೀತಿಸಿದಾಗಲ್ಲ. ಯೇಸುವನ್ನು ಪ್ರೀತಿಸುವವರು ಏನ್ ಮಾಡ್ತಾರೆ ಗೊತ್ತಾ? ಆಸಕ್ತಿಯಿಂದ ಇರುತ್ತಾರೆ. ಹಲ್ಲೆಲೂಯ. ದೇವರ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಇರ್ತಾರೆ. ನಾವು ನೀವೇನು ಮಾಡಬೇಕು? ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯ. ನಮ್ಮಲ್ಲಿ ದ್ವೇಷ ಕಾಣಬಾರ್ದು, ನಮ್ಮಲ್ಲಿ ಪ್ರೀತಿಯ ಫಲವು ಕಾಣಬೇಕು. ಫಸ್ಟ್ ಆಫ್ ಆಲ್ ನಾವು ದೇವರನ್ನ ಹೆಚ್ಚಾಗಿ ನಾವು ಪ್ರೀತಿಸಬೇಕು. ಹಲ್ಲೆಲೂಯ. ಇವತ್ತು ಬಹಳ ಜನ ಲೋಕದಲ್ಲಿ ನೋಡ್ಬೇಕಾದ್ರೆ ಲೋಕವನ್ನು ಪ್ರೀತಿಸ್ತಾರೆ, ಮೋಹವನ್ನು ಪ್ರೀತಿಸ್ತಾರೆ, ಈ ಲೋಕದ ಆಡಂಬರವನ್ನು ಪ್ರೀತಿಸ್ತಾರೆ. ನಾವುಗಳು ಹಾಗಿರಬಾರ್ದು ದೇವರ ಮಕ್ಕಳೇ. ದೇವರನ್ನು ಪ್ರೀತಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿದಿನ ಹೆಚ್ಚೆಚ್ಚಾಗಿ ನಾನು ನೀನು ಏನ್ ಮಾಡ್ಬೇಕು ಗೊತ್ತಾ? ದೇವರನ್ನು ಪ್ರೀತಿಸಬೇಕು. ಆಮೇಲೆ ದೇವರು ನಿಮ್ಮನ್ನು ಹೆಂಗೆ ಪ್ರೀತಿಸಿದ ಹೇಳ್ರಿ? ನಮ್ಗೆ ಯೋಹನ್ ಬರೆದ ಸುವಾರ್ತೆಯಲ್ಲಿ 3ನೇ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಲೋಕ ಅಂದ್ರೆ ಯಾರು? ಮಣ್ಣಲ್ಲ, ಗುಡ್ಡಲ್ಲ. ಅದಕ್ಕೋಸ್ಕರ ಜವಾಹರ್ಲಾಲ್ ನೆಹರು ಹೇಳಿದಾಗ ತಲೆ ಮೇಲೆ ವ್ಯಾಸದಲ್ಲಿ ಹೇಳಿದ್ರು, ಲೋಕమంటే మట్టి కాదు, లోకమంటే మనుషులు. హల్లెలూయా. లోకమంటే మట్టి కాదు, లోకమంటే మనుషులు. ಲೋಕమంటే ಮನುಷ್ಯರು. ವಾಕ್ಯದಲ್ಲಿ ಬರಲ್ಪಡುತ್ತೆ, ಲೋಕವನ್ನಾಗಲಿ ಲೋಕದಲ್ಲಿರುವಂತವರನ್ನು ಪ್ರೀತಿಸಬಾರ್ದು. ನಾವು ಯಾರನ್ನು ಪ್ರೀತಿಸಬೇಕು? ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ನಾವು ಪ್ರೀತಿಸುವರಾಗಿದ್ದೇವೆ. ದೇವರು ವಾಕ್ಯದಲ್ಲಿ ಬರ್ತದೆ, ದೇವರು ಲೋಕವನ್ನ ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಕೊಟ್ಟನು. ಹಲ್ಲೆಲೂಯಾ. ದೇವರು ನಮಗೆ ಏನು ಕೊಟ್ಟಿದ್ದಾನೆ? ರಕ್ಷಣೆ ಕೊಟ್ಟಿದ್ದಾನೆ. ದೇವರು ನಮಗೆ ಪಾಪ ಪರಿಹಾರ ಮಾಡಿದ್ದಾನೆ. ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಆ ದೇವರನ್ನ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನೀನು ಹೆಚ್ಚಾಗಿ ಪ್ರೀತಿಸಬೇಕು. ಆಮೆನ್, ಹಲ್ಲೆಲೂಯಾ. ನಾವು ದೇವರನ್ನು ಪ್ರೀತಿಸುವಂಥದ್ದು ನ್ಯಾಯವಾಗಿದೆ. ದೇವರ ಮಕ್ಕಳೇ, ನಾವು ದೇವರನ್ನು ಪ್ರೀತಿಸುವಂಥದ್ದು ಏನಾಗಿದೆ ಹೇಳ್ರಿ? ನ್ಯಾಯವಾಗಿದೆ. ದೇವರನ್ನು ಪ್ರೀತಿಸಲಾರದಂಥದ್ದು ಅಧರ್ಮವಾಗಿದೆ. ಅಧರ್ಮ ಮಾಡುವನೇ ನನ್ನಿಂದ ತೊಲಗೋಗತ್ತೆ ಹೇಳಿ ದೇವರು ಹೇಳ್ತಾನೆ. ದೇವ್ರ ಮಗು, ನೀನು ದೇವ್ರನ್ನ ಪ್ರೀತಿಸ್ತಿದೀಯಾ? ಲೋಕ ಪ್ರೀತಿಸ್ತಿದೀಯಾ? ದೇವ್ರನ್ನ ಪ್ರೀತಿಸ್ತೀಯಾ? ಹಣವನ್ನು ಪ್ರೀತಿಸ್ತಿದೀಯಾ? ಇಲ್ಲ ದೇವ್ರನ್ನ ಪ್ರೀತಿಸ್ತೀಯಾ? ಈ ಲೋಕ ಆಡಂಬರವನ್ನು ಪ್ರೀತಿಸ್ತೀಯಾ? ಚೆನ್ನಾಗಿ ಅರ್ಥ ಮಾಡ್ರಿ ದೇವ್ರ ಮಕ್ಕಳೇ. ನೀನು ದೇವರನ್ನು ಪ್ರೀತಿಸುವಂತ ಬದ್ಧವಾಗಿದ್ದೀಯ. ಆಮೇಲೆ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಡುತ್ತೆ, ರೋಮ 8:28 ಇದಲ್ಲದೆ ದೇವರ ಸಂಕಲ್ಪ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ದೇವರನ್ನು ಪ್ರೀತಿಸುವರ ಹಿತಕ್ಕಾಗಿ, ನೋಡ್ದ, ದೇವರನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿವೆ. ಆಮೇಲೆ ಒಂದಲ್ಲ ಎರಡಲ್ಲ ದೇವರ ಮಕ್ಕಳೇ, ಎಲ್ಲ ಕಾರ್ಯಗಳು ನಿನಗೆ ಅನುಕೂಲವಾಗಿರ್ತವೆ. ನೀನು ದೇವರನ್ನು ಪ್ರೀತಿಸುವುದ್ರೆ ನಷ್ಟವಾಗುವುದಿಲ್ಲ. ನೀನ್ ದೇವರನ್ನು ಪ್ರೀತಿಸುವುದಾದ್ರೆ ನೀನು ಕಡಿಮೆ ಆಗುವುದಿಲ್ಲ. ನೀನ್ ದೇವರನ್ನು ಪ್ರೀತಿಸೋದ್ರೆ ನೀನ್ ಲಾಸ್ನಲ್ಲಿ ಇರುವುದಿಲ್ಲ. ನೀನ್ ದೇವರನ್ನು ಪ್ರೀತಿಸುವುದಾದ್ರೆ ನಿನ್ನ ಹಿತಕ್ಕೋಸ್ಕರ ಎಲ್ಲ ಕಾರ್ಯಗಳು ಏನಾಗಿವೆ ಹೇಳ್ರಿ? ಅನುಕೂಲವಾಗಿವೆ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸ್ಬೇಕು. ಯಾರನ್ನು ಪ್ರೀತಿಸ್ಬೇಕು? ಚೆನ್ನಾಗಿ ಅರ್ಥ ಮಾಡ್ರಿ. ಪವಿತ್ರಾತ್ಮನ ಮೂಲಕ ನಮ್ಮೊಳಗೆ ಪ್ರೀತಿ ರಸವು ಯಾಕೆ ಧಾರಾಳವಾಗಿ ಸುರಿಸಲ್ಪಟ್ಟಿದ್ರೆ, ಫಸ್ಟ್ ಆಫ್ ಆಲ್ ದೇವರನ್ನು ಪ್ರೀತಿಸ್ಬೇಕು. ಎರಡನೇದು ತಂದೆ ತಾಯಿಗಳನ್ನು ಪ್ರೀತಿಸ್ಬೇಕು. ಮೂರನೇದು ಗಂಡ ಹೆಂಡತಿ ಗಂಡನ್ನ ಏನ್ ಮಾಡಬೇಕು? ಪ್ರೀತಿಸ್ಬೇಕು. ನಾಲ್ಕನೇದು ಮಕ್ಕಳನ್ನು ಪ್ರೀತಿಸ್ಬೇಕು. ಐದನೇದು ಸೇವಕರನ್ನು ಪ್ರೀತಿಸ್ಬೇಕು. ಹೇಳ್ರಿ, ಯಾರನ್ನು ಪ್ರೀತಿಸ್ಬೇಕು ಹೇಳ್ರಿ? ಮೊದಲು ಯಾರನ್ನು ಪ್ರೀತಿಸ್ಬೇಕು? ದೇವರನ್ನು. ಎರಡನೇದಾಗಿ, ಮೂರನೇದಾಗಿ ಗಂಡ ಹೆಂಡತಿ ಅಪ್ಪ, ನಿಮ್ಮ ಹೆಂಡತಿಯರು ನೀವು ಪ್ರೀತಿಸೋರಾಗಿರ್ಬೇಕು. ನೀವು ಹೆಂಡತಿಯರನ್ನ ಏನ್ ಮಾಡ್ಬೇಕಂತ, ಇವು ಎಷ್ಟು ಜನ ಪ್ರೀತಿಸಿ ನಿಮ್ಮ ಹೆಂಡತಿಯರ ಕೈ ತೋರಿಸೋಣ ಒಂದ್ಸಾರಿ. ನೀವೇನಾದ್ರೂ ಬರಕ್ಲಲ್ರಿ, ಸುಮ್ಮನೆ ತೋರಿಸ್ತೇ. ಪ್ರಶಾಂತ್, ನೀನು ಹೆಂಡತಿ ಪ್ರೀತಿಸಿದೀಯಾ? ಮದುವೆಗೆ ಎಷ್ಟು ವರ್ಷ ಆಯ್ತು? ಪ್ರೀತಿಸಿದೀಯ ಏನಮ್ಮ? ಎಲ್ಲಿದ್ದಾಳೆ? ಪ್ರೀತಿಸನಮ್ಮ? ಎಸ್
ಇಲ್ಲಿ ಹೆಂಗೆ ಆಗ್ತೀಯಮ್ಮ? ಪ್ರೀತಿಸೋಣ, ಪ್ರೀತಿಸ್ಬೇಕು. ಹಲ್ಲೆಲೂಯ. ಗಮನಿಸ್ರಿ, ಒಂದು ಕುಟುಂಬ ಇದೆ, ಒಂದು ಕುಟುಂಬ. ಒಬ್ಬ ಗಂಡ ಹೇಳ್ತಾನಂತೆ, ನಾನು ಹೇಳ್ತೀನಿ, ನಾನು ಯಾವಾಗ ಹೊಡ್ಯಾಕಿಲ್ಲ, ಒಂದೇ ಸಾರಿ ಹೊಡಿತೀನಿ ಅಂತ ಹೇಳ್ತಾನಂತೆ. ಒಂದೇ ಸಾರಿ ಹೊಡಿತೀನಿ ಅಂತ ಹೇಳ್ತಾನಂತೆ. ಯಾವಾಗ ಹೊಡಿತಾನಂತೆ? ಕಂಟಿನ್ಯೂ ಹೊಡಕ್ನಂತ, ಕುಡ್ದಾಗ ಮಾತ್ರ ಹೊಡಿತೀನಿ ಅಂತೆ. ಎಂತೆ? ಕುಡ್ದಾಗ ಮಾತ್ರ. ಅಂದರೆ ಒಡೆಯವನು, ಹೆಂಡತಿಯನ್ನು ಒಡೆಯುವವನು ನಿಜವಾಗ್ಲೂ ಹೆಂಡತಿಯನ್ನು ಪ್ರೀತಿ ಮಾಡುವನಲ್ಲವೇ ಅಲ್ಲ. ಬೈಬಲ್ ನೋಡ್ರಿ, ಅಬ್ರಹಾಮು ಸಾರಮ್ಮನ್ನು ಹೊಡೆದನಂತೇಳಿ ಬೈಬಲಿಗಿಲ್ಲ. ಈಸಾಕನು ರೆಬೆಕ್ಕಳನ್ನು ಹೊಡೆದನಂತೇಳಿ ಬೈಬಲಿಗಿಲ್ಲ. ಮತ್ತೆ ನೀವು ಯಾಕೆ ಹೊಡಿತೀರಿ? ಒಬ್ಬ ಹೇಳ್ತಾಂತೆ ಹೆಂಡತಿ, ನನ್ನ ಗಂಡ ನನಗೆ ಪಂಚಪ್ರಾಣಿ, ನನ್ನ ಗಂಡ ನಾನು ಬಹಳ ಪ್ರೀತಿ ಮಾಡ್ತೀನಿ, ಅದಕ್ಕೋಸ್ಕರವೇ ರಾತ್ರಿ ಉಳಿದಿದ್ದು ತೊಂಗಳನ್ನ, ರಾತ್ರಿ ಉಳಿದಿದ್ದು ಅಣಿಸಿನ ಅಣ್ಣ ಏನ್ ಮಾಡ್ತೀನಿ, ಬೆಳಿಗ್ಗೆ ಇಡ್ತಾನಂತೆ. ನಿಜವಾಗ್ಲೂ ಗಂಡನ ಪ್ರೀತಿಸೋದ್ರೆ ಏನ್ ಮಾಡ್ತಾಳ್ರಿ? ಫ್ರೆಶ್ ಆಗಿ ಬಿಸಿ ಬಿಸಿ ಮಾಡಿಡ್ತಾರಲ್ಮ. ನೀವು ನಿಮ್ಮ ಗಂಡನ ನಿಜವಾಗ್ಲೂ ಪ್ರೀತಿಸೋದಾದ್ರೆ ಏನ್ ಮಾಡ್ತಾರಲ್ರಿ? ಏನ್ ಮಾಡ್ತಾಳ್ರಿ? ಬಿಸಿ ಬಿಸಿದ್ದು ಅಲ್ಲ, ಫ್ರೆಶ್ ಆಗಿರುವಂಥದ್ದು ಮಾಡ್ತಾರ. ರಾತ್ರಿ ಉಳಿದಿದ್ದು ಅಣಿಸಿ ಹೋಗಿರೋದನ್ನ ಇಡ್ತಾರ. ಅಯ್ಯಮ್ಮ ಗಂಡನ ಹೆಚ್ಚಾಗಿ ಪ್ರೀತಿಸ್ತಾರಂತೆ, ಅದಕ್ಕೋಸ್ಕರ ಅವಾಗ ಏನ್ ಮಾಡ್ತಾರಂತ ಅಯ್ಯಮ್ಮ? ರಾತ್ರಿ ಅಣಿಸಿ ಹೋಗಿದ್ದು ಬೆಳಿಗ್ಗೆ ಇಡ್ತಾರಂತೆ, ತಿನ್ ಸಾಯಿ ಅಂತೇಳಿ. ಇದೆಲ್ಲ ದೇವ್ರ ಮಕ್ಕಳ ಪ್ರೀತಿ ಅಂದ್ರೆ, ಇದೆಲ್ಲ ಪ್ರೀತಿ ಅಂದ್ರೆ. ನಾವು ಬೈಬಲಲ್ಲಿ ನೋಡುತ್ತೇವೆ, ರೆಬೆಕ್ಕಳನ್ನ ಈಸಾಕನು ಮದುವೆ ಮಾಡಿಕೊಂಡ ಅಲ್ಲಿ ಹೇಳ್ರಿ, ಮಾಡಿಕೊಂಡ. ಈಸಾಕನು ರೆಬೆಕ್ಕಳನ್ನ ಮದುವೆ ಮಾಡಿಕೊಂಡಾಗ ವಾಕ್ಯದಲ್ಲಿ ಬರಲ್ಪಡುತ್ತೆ. ಆ ವಾಕ್ಯ ನೀವು ಓದ್ರಿ, ಚೆನ್ನಾಗಿರುತ್ತೆ, ಓದ್ರಿ, ತೆಗಿರಿ. ಆದಿಕಾಂಡ 24ನೇ ಅಧ್ಯಾಯ 67ನೇ ವಚನವನ್ನು. ಈಸಾಕನು ಆಕೆಯನ್ನು ಕರ್ಕೊಂಡು ಹೋದನು, ಹೆಂಡತಿ ಆದಳು. ಅವನು ಆಕೆಯನ್ನು ಪ್ರೀತಿಸಿ ಗಮನಿಸ್ರಿ ಜನ ಮಕ್ಕಳೇ. ಅಮ್ಮ, ನಾವು ಬೈಬಲ್ ನೋಡ್ತೇವೆ, ನೀವು ಅಂತಾರೆ ಕೆಲವೊಬ್ರು, ಅಲ್ಲಪ್ಪ ಅಷ್ಟೇ ಹೊಸದಾಗಿ ಮಾಡ್ಕೊಂಡಾಗ ಯಾರು ಹೆಂಡತಿನ ಯಾವ ಗಂಡಪ್ಪ ದೇಶ ಮಾಡ್ತಾನ? ಏನಪ್ಪ ಬ್ರದರ್ಸ್, ನೀವು ನಿಮ್ಮ ಹೆಂಡತಿನ ತಾಳಿ ಕಟ್ಟ ಶುಭ ವೇಳ ಲಲಲೋ ಅಲ್ಲಲ್ಲಿಯ ಕಟ್ಕೊಂಡು ಕರ್ಕೊಂಡು ಬರ್ತಾರೆ. ಎಲ್ಲರೂ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡಿದಾಗ ಯಾರನ್ನು ದ್ವೇಷ ಮಾಡ್ತಾರೆ ಏನು? ನೋಡ್ರಿ, ಈಸಾಕನ ಬಗ್ಗೆ ನಾವು ವಾಕ್ಯ ಧ್ಯಾನ ಮಾಡಿದ್ರೆ, ಈಸಾಕನು ಮದುವೆ ಮಾಡಿಕೊಂಡು ಪ್ರೀತಿ ಮಾಡಿದ ಮೇಲೆ ರೆಬೆಕ್ಕಳಿಗೆ ಏನೇನು ಕತೆ, ಮಕ್ಕಳೇ ಆಗಲಿಲ್ಲ. ಅಲ್ಲಲ್ಲಿಯ ಇವತ್ತು ದೇವರ ಕೃಪೆಯಿಂದ ಮದುವೆ ಆಗಿ 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಮಕ್ಕಳಾಗಿಬಿಡ್ತಾರ. ರೆಬೆಕ್ಕಳಿಗೆ ಬೈಬಲ್ ಪ್ರಕಾರ ನೋಡುವುದಾದ್ರೆ 20 ವರ್ಷ ತನಕ ಮಕ್ಕಳಾಗ್ಲಿಲ್ಲ. ಅಮ್ಮ, ಏನಾಗ್ಲಮ್ಮ ಬ್ರದರ್ಸ್, ಏನಾಗ್ಲಿಲ್ಲ? 20 ವರ್ಷ ತನಕ ಮಕ್ಕಳಾಗ್ಲಿಲ್ಲ. ಈಗ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಮದುವೆ ಆಗಿ 3 ವರ್ಷ 4 ವರ್ಷ ಆಗಿ ಮಕ್ಕಳಾಗಿಲ್ಲ ಅಂದ್ರಿಗಿನ ಅವ್ರ ಮನೆಯಲ್ಲಿ ಏನಂತ ಮಾತಾಡ್ತಾರ? ಏನು ಹುಡುಗಿ ನಾಲ್ಕು ಮಾಡ್ಕೊಂಡ್ ಬಂದ್ವಿ, ಈ ಹುಡುಗಿ ಬಹಳ ಬಂಜೆ ಇದ್ದಂಗ ಅದಳ, ಹುಡುಗಿ ಮಕ್ಕಳು ಆಗ್ತವ ಇಲ್ಲ, ನಮ್ಮ ಮನೆಗೆ ದೀಪ ಬೆಳತದ ಇಲ್ಲ, ಈ ಹುಡುಗಿ ಸುಮ್ಮನೆ ಮಾಡ್ಕೊಂಡು ಬಂದಂಗ ಆಯ್ತಲ್ಲ ಅಂತೇಳಿ ಪೇಚಾಡ್ತಾರೆ, ತೀರ್ಮಾನಗಳು ಬೇರೆ ಮಾಡಿಕೊಳ್ತಾರೆ. ಒಂದ್ಸಾರಿ ಒಬ್ಬ ಸಿಸ್ಟರ್ ನನ್ನ ಹತ್ರ ಬಂದು ವಾಕ್ಯ ಎಲ್ಲ ಆದಂತರ ಬಹಳ ಅಳ್ತಾ ಇದ್ದು, ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಅಳ್ತಾ ಇದ್ದು. ನಾನು ಕೇಳಿದೆ, ಯಾಕೆ ಹೇಳ್ತೀವಂದ್ರೆ, ಪಾಸ್ಟರ್ ನನ್ನ ಮದುವೆ ಆಗಿ 7 ವರ್ಷ ಆಗಿದೆ, ಈ ವರ್ಷ ನನಗೆ ಮಕ್ಕಳಾಗದಿದ್ರೆ ನಮ್ಮ ಯಜಮಾನರಿಗೆ ಬೇರೆ ಮದುವೆ ಮಾಡಿಬಿಡ್ತಾರಂತೆ, ಫಿಕ್ಸ್ ಆಗಿಬಿಟ್ರಂತ ಪಾಸ್ಟರ್ ಅಂತ. ಅಲ್ಲಲ್ಲಯ್ಯ, ಈ ವರ್ಷಕ್ಕೆ ನನಗೆ ಮಕ್ಕಳಾಗದಿದ್ರೆ ನಾಳೆ ವರ್ಷನೇ ನನ್ನ ಗಂಡನಿಗೆ ಇನ್ನೊಂದು ಹೆಣ್ಣನ್ನು ತೆಗೆದು ಮದುವೆ ಮಾಡ್ಬಿಡ್ತಾರೆ. ಮದುವೆ ಮಾಡಿದ್ರೆ ಹೆಂಗಿರುತ್ತೆ ಹೇಳಿದ್ರೆ ಮಕ್ಕಳೇ, ಆ ಮನೆಯವ್ರು ಏನ್ ಮಾಡ್ತಾರೆ? ಈಕೆಗೆ ಮಕ್ಕಳಿಲ್ಲ, ಈಕೆನೇನು ಪ್ರೀತಿಸ್ತಾರೆ, ಈಕೆ ಬಂಜೆ 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 ಅಂತ ಹೇಳಿ ಪಟ್ಟ ಕಟ್ಟಿಬಿಡ್ತಾರೆ. ಏನು ಬಂದಾಗಿನ ಪ್ರೀತಿಸ್ತಾರೆ. ಹೆಚ್ಚು ಕಡಿಮೆಗಿನ ಆ ಹುಡುಗಿನ ಮಕ್ಕಳಾಗ್ಬಿಟ್ರೆ ಈಗ ಏನಾಗ್ತಾಳೆ? ಕಸವಾಗಿ ಬಿಡ್ತಾವೆ ಮನೆಯಲ್ಲಿ. ಅದಕ್ಕೋಸ್ಕರ ಈ ಹುಡುಗಿ ಬಂದು ಅಳ್ತಿರುವಾಗ ದೇವಸ್ಥಾನದ ಮಕ್ಕಳೇ, ನಾನು ಸುಳ್ಳೆಲ್ಲ ಸತ್ಯವಾಗಿದೆ, ಇಲ್ಲೇ ನಾನು ಪ್ರಾರ್ಥನೆ ಮಾಡಿದೆ, ಅದೇ ವರ್ಷದಲ್ಲಿ ಆ ಮಗಳಿಗೆ ದೇವರು ಗರ್ಭಫಲವನ್ನು ಕೊಟ್ಟನು. ಹಲ್ಲೆಲೂಯಾ! ಅದೇ ವರ್ಷದಲ್ಲಿ ಗರ್ಭಫಲವನ್ನು ಕೊಟ್ಟನು. ಹಲ್ಲೆಲೂಯಾ! ನೋಡ್ದ, ದೇವರು ತೊಲಗಿಸಿದೆ. ಈಗ ನೋಡಿ, ಈಸಾಕನು ಭಕ್ತಿವಂತನು, ರೆಬೆಕ್ಕಳು ಭಕ್ತಿವಂತನು. ಇವರಿಬ್ಬರಿಗೆ 20 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ಹಲ್ಲೆಲೂಯಾ! ಅಮ್ಮ, ಮಕ್ಕಳಾಗಿಲ್ಲ ಅಂತ ಯಾರು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ? ಗಂಡ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ, ಹೆಂಡತಿ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ಲ? ಆ ಸ್ತ್ರೀ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ಲು. ಈ ಪುರುಷನು ಪ್ರಾರ್ಥನೆ ಮಾಡಿಸ್ಕೊಂಡಿಲ್ಲ ಬಂದು.
ಆದ್ರೆ ದೇವ್ರ ಮಕ್ಕಳೇ ಬೈಬಲ್ ಅಲ್ಲಿ ನೋಡುತ್ತೇವೆ. ತೆಗಿರಿ ಆದಿಕಾಂಡ 25ನೇ ಅಧ್ಯಾಯ 21ನೇ ವಚನ ಓದವ ಗಡ್ಡಿ. ಯಾರು ಬಂಜೆ? ರೆಬಕ್ಕಳಂತ ದೇವ್ರ ಮಕ್ಕಳೇ. ಅಮ್ಮ, ರೆಬಕ್ಕಳು ಬಂಜೆಯಾಗಿರಲಾಗಿ ನೋಡ್ದ, ಇಸಾಕನು ಬೇಡಿಕೊಂಡದ್ದು, ಅಯ್ಯ ನನ್ನ ಹೆಂಡತಿ ಬಂಜೆ ಆಗಿದ್ದಾಳೆ, ನನ್ನ ಹೆಂಡತಿಗೆ ಮಕ್ಕಳಿಲ್ಲ, ಆಕೆ ಮಕ ನಾನು ನೋಡ್ಲಾರೆ. ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಗಂಡ ನಿನಗೆ ಒಳ್ಳೆ ಒಡವೆ ವಸ್ತ್ರಗಳು ಕೊಡದಿದ್ರು ಕೂಡ ಸಂತೋಷವಾಗಿರ್ತಾವೆ. ಒಂದು ಹೆಣ್ಣು ಸ್ವಂತ ಮನೆಯಲ್ಲಿದ್ರು ಕೂಡ ಒಂದು ಹೆಣ್ಣು ಸಂತೋಷವಾಗಿರ್ತಾಳೆ. ಒಂದು ಹೆಣ್ಣಿಗೆ ಮಕ್ಕಳಿಲ್ಲ ಅಂದ್ರಗಿನ ಅದು ಅದು ಅದನ್ನ ಸಹಿಸ್ಕೊಳಕ್ ಆಗಲ್ಲ ಯಾರಿಗೂ ಕೂಡ. ಅಲ್ಲಮ್ಮ, ಅಮ್ಮ ನಿಮಗೆ ಕೂಡ ದೇವ್ರ ಮಕ್ಕಳು ಕೊಟ್ಟಿರೋಕ್ಕೋಸ್ಕರ ದೇವ್ರ ಸ್ತೋತ್ರ ಹೇಳ್ರಿ. ನೀವು ಹೇಳ್ರಿ ಸ್ತೋತ್ರ ಹೇಳ್ರಿ ದೇವ್ರಿಗೆ. ನೋಡ್ದ, 20 ವರ್ಷ ಆಯ್ತು ದೇವ್ರ ಮಕ್ಕಳೇ, ಆಕೆಗೆ ಮಕ್ಕಳಾಗಲಿಲ್ಲ. ರೆಬಕ್ಕಳು ಪ್ರಾರ್ಥನೆ ಮಾಡ್ತಾಳ. ರೆಬಕ್ಕಳು ಪ್ರಾರ್ಥನೆ ಮಾಡ್ತಾಳ, ಇಸಾಕನು ಪ್ರಾರ್ಥನೆ ಮಾಡ್ತಾನ. ಅಮ್ಮ, ಯಾರು ಪ್ರಾರ್ಥನೆ ಮಾಡ್ತಾರೆ ಬ್ರದರ್ಸ್? ಇಸಾಕನು ಪ್ರಾರ್ಥನೆ ಮಾಡ್ತಾನೆ. ಅಂದ್ರೆ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ 20 ವರ್ಷ ಆದ್ರೂ ಕೂಡ ಇನ್ನೂ ಪ್ರೀತಿ ಕಡಿಮೆ ಆಗಿಲ್ಲ. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ಅಂತವ್ರು ಯಾರಾದ್ರೂ ಇದ್ರಾ? ನಾನು ಮಾಡಿಕೊಂಡು ಇಷ್ಟು ವರ್ಷ ಆಯ್ತು, ನನ್ನ ಹೆಂಡತಿ ಮೇಲೆ ಇನ್ನೂ ಪ್ರೀತಿ ಕಡಿಮೆ ಆಗಿಲ್ಲ ಅಂದ್ರೆ ಕೈ ಎತ್ತಿ ತೋರಿಸ್ರಿ. ಒಬ್ಬರು ತೋರ್ಸಕ್ಕ ಇಲ್ಲ. ಓ ಹಲೋ, ಹಿಂದೆ ಇದ್ದವರು, ಹೊರಗಡೆ ಕುಂತವ್ರು ಯಾರಿಲ್ಲ? ಹೇಳ್ತಿ ಹತ್ರ ಫೈಟಿಂಗ. ಕೆಲವೊಬ್ರು ಹೇಳ್ತೇನೆ ಬೈಬೇಕಾರೆ ಕತ್ತಿದ್ದಂಗೆ ನೋಡಿದ್ರು, ದನ ಇದ್ದಂಗೆ ಐತೆ. ಒಬ್ಬನ ಒಂದ್ಸಾರಿ ಅಂತಲ್ಲ, ಅಣ್ಣ ನನ್ನ ಹೇಳ್ತಿಗೆ ಅಲ್ಲಿ ಒಬ್ಬ ಸಿಕ್ಕ, ಏನಪ್ಪ ಬಂದಿ ಅಂದರೆ ಟ್ಯಾಬ್ಲೆಟ್ಸ್ ತಂದೋಗಿ ಬಂದಿನಿ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ. ಯಾಕೆ ಗ್ಯಾಸ್ಟ್ರಿಕ್ ಮಾತಂದ್ರೆ ಆ ವ್ಯಕ್ತಿ ಹೇಳ್ತಾನೆ, ಅಣ್ಣ ನನ್ನ ಹೇಳ್ತಿಗೆ ಸ್ವಲ್ಪ ಕಡಿಮೆ ತಿನ್ನು ಅಂತ ತಿನ್ಬೇಕಲ್ಲ. ಸಾಯಂಕಾಲ ಒಂದೊಬ್ಬ ತಿಂತಾಳ, ರಾತ್ರಿ ಒಂದೊಬ್ಬ ತಿಂತಾಳ, ಬೆಳಿಗ್ಗೆ ಉಳಿದು ಅದನ್ನು ಮತ್ತೆ ತಿಂದ್ಬಿಡ್ತಾಳ. ಗ್ಯಾಸ್ಟ್ರಿಕ್ ಆಗ ಇನ್ನೇನಾಗ್ತಾಳ ಇಂತ ಹೇಳ್ತಿ, ಸಿಗಬಾರ್ದು ಸಿಕ್ಬಿಟ್ಟಾಳ ಅಂತಾನೆ. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ಒಂದು ಗ್ಯಾಸ್ಟ್ರಿಕ್ಗೆ ಹೆಂಡತಿ ಮೇಲೆ ಎಷ್ಟು ರೋಷ ಇಟ್ಕೊಂಡಿದ್ದಾನೆ. ಇದನ್ನ ಮಕ್ಕಳಿಲ್ಲ ಆದ್ರೂ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಜೋರ ಚಪ್ಪಳಾಕಿದ್ದೇವೆ. ಹಾಲಲ್ಲಯ್ಯ, ಅಲ್ಲಲ್ಲಯ್ಯ. ಈಸಾಕನ ಪ್ರಾರ್ಥನೆ ಕೇಳಿ ದೇವರು ರೆಬಕ್ಕಳಿಗೆ ಮಗನಲ್ಲ ಮಕ್ಕಳನ್ನು ಕೊಟ್ಟನು. ಜೋರಾಗಿ ಚಪ್ಪಳಾಕಿ ದೇವರನ್ನು ಗಣಪಡಿಸೋಣ. ಹಾಲಲ್ಲಯ್ಯ. ದೇವರ ಮಕ್ಕಳೇ, ಆತನು ಪ್ರೀತಿಸುವವರಿಗೆ ಇದಕ್ಕೋಸ್ಕರ ಎಲ್ಲ ಕಾರ್ಯಗಳು ಏನಾಗಿರ್ತಾವಂತೆ? ವಿಷಯದಲ್ಲಿ ಅನುಕೂಲವಾಗಿರ್ತದೆ, ಉದ್ಯೋಗ ವಿಷಯದಲ್ಲಿ ಅನುಕೂಲವಾಗಿರ್ತದೆ, ಕಾರ್ಯಗಳಲ್ಲಿ ಅನುಕೂಲವಾಗಿದೆ. ಎಲ್ಲ ವಿಷಯದಲ್ಲಿ ಟೋಟಲ್ ಆಗಿ ನೀನು ಆಶೀರ್ವಾದಕರವಾಗಿರ್ತಿ ದೇವರನ್ನು ಪ್ರೀತಿಸುವುದಾದ್ರೆ. ಹಾಲಲ್ಲಯ್ಯ. ನೀನ್ ದೇವರನ್ನು ಪ್ರೀತಿಸಿದಂಗ ಲೋಕವನ್ನು ಪ್ರೀತಿಸುವುದಾದ್ರೆ ದಿನ ದಿನ ನೀನೇನಾದ್ರೂ ಕೆಳಗಿಳಿದು ಹೋಗ್ತಿ, ಬಲಹೀನವಾಗ್ತಿ. ದೇವರನ್ನ ಹೆಚ್ಚಾಗಿ ನೀನು ಪ್ರೀತಿಸಬೇಕು. ಹಾಲಲ್ಲಯ್ಯ. ದೇವರ ಮಕ್ಕಳೇ, ಹುಟ್ಟಬಾರ್ದು ಒಬ್ಬ ಮಗ ಹುಟ್ಟ್ಯಾನ. ಹುಟ್ಟಬಾರ್ದ ಒಬ್ಬ ಮಗ ಹುಟ್ಟ್ಯಾನ. 100 ವರ್ಷಕ್ಕೆ ಮಗ ಹುಟ್ಟ್ಯಾನ. ಎಷ್ಟು ವರ್ಷಕ್ಕಂತೆ? ಯಾರತನು? ಇಸಾಕ ಅಲ್ಲ, ಹುಟ್ಟಿದ ಇಸಾಕನು. ಯಾರ ವ್ಯಕ್ತಿ? ಅಬ್ರಾಹ್ಮನಿಗೆ ಇಸಾಕನು ಹುಟ್ಟ್ಯಾನ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಇಸಾಕನು ಹುಟ್ಟಿರುವಾಗ, ಇಸಾಕನು ದೊಡ್ಡವನಾಗಿ ಬೆಳಿತಿರುವಾಗ ಐಶ್ವರ್ಯವಂತನು, ಬಹಳ ಶ್ರೀಮಂತ. ಅಬ್ರಾಹ್ಮನು ಬಹಳ ಶ್ರೀಮಂತ. ಅಬ್ರಾಹ್ಮನು ಚೆನ್ನಾಗಿ ಪ್ರೀತಿಯಿಂದ ಸಾಕಿ ಸಲ್ತಿರುವಾಗ ದೇವರು ಒಂದು ಸಾರಿ ಅಬ್ರಾಹ್ಮನ ಕರೀತಾನೆ. ದೇವರು ಅಬ್ರಾಹ್ಮನ ಪರೀಕ್ಷಿಸ್ತಾನೆ. ದೇವ್ರ ಮಕ್ಕಳು ಕೆಲವೊಂದು ಸಾರಿ ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಚೆನ್ನಾಗಿ ನೋಡ್ರಿ. ದೇವ್ರು ಕೆಲವೊಬ್ಬರಿಗೆ ಕೊಟ್ಟು ಪರೀಕ್ಷಿಸ್ತಾನೆ, ಕೆಲವೊಬ್ರಿಗೆ ಏನು ಕೊಡ್ದಂಗ ಪರೀಕ್ಷಿಸ್ತಾನೆ. ಅಲ್ಲಲ್ಲಯ್ಯ, ಹೇಳ್ರಿ, ಪರೀಕ್ಷಿಸಲ್ಪಡ್ಬೇಕನ್ರಿ. ಪ್ರತಿಯೊಂದು ವಿಶ್ವಾಸಿಗಳು ಸೈತಾನನ್ನು ಶೋಧಿಸ್ತಾನೆ. ಕೇಳಿಸ್ಕೊಡ್ರಿ, ಸೈತಾನನ್ನು ಶೋಧಿಸ್ತಾನೆ, ದೇವರು ಪರೀಕ್ಷಿಸ್ತಾನೆ. ಪರೀಕ್ಷಿಸುವುದಾಕ ಪಾಸ್ ಆಗುವುದಕ್ಕಾಗಿ, ಪರೀಕ್ಷಿಸುವುದಾಕ ಆಶೀರ್ವಾದ ಹೊಂದುವುದಕ್ಕಾಗಿ, ಶೋಧನೆ ಯಾಕೆ ನಷ್ಟವಾಗುವುದಕ್ಕಾಗಿ ಸೈತಾನವನ್ನು ಶೋಧಿಸಿ ಏನು ಮಾಡ್ತಾ ಗೊತ್ತಾ? ನಮ್ಮನ್ನು ನಷ್ಟಪಡಿಸ್ತಾನೆ. ದೇವರು ನಮ್ಮನ್ನು ಪರೀಕ್ಷಿಸಿ ನಮ್ಮನ್ನ ಬಹಳ ಅಭಿವೃದ್ಧಿಗೆ ತರುತ್ತಾನೆ. ಅಲ್ಲಲ್ಲಯ್ಯ, ಅಲ್ಲೇಲಯ್ಯ. ಮತ್ತು ದೇವರ ಸನ್ನಿಧಾನದಲ್ಲಿ ದೇವರ ನಾವು ಕೆಲವೊಂದು ಸಾರಿ ಪರೀಕ್ಷಿಸಲ್ಪಡಬೇಕಾಗಿದೆ. ನೀನು ಯಾವತ್ತಾನ ಅನ್ಕೊಂಡಿಯಾ ಪರೀಕ್ಷಿಸಲ್ಪಟ್ಟಿಯಾ? ದೇವರನ್ನು ಪರೀಕ್ಷಿಸ್ತಾನೆ, ಕೊಟ್ಟು ಪರೀಕ್ಷಿಸ್ತಾನೆ, ಕೊಡದೆ ಪರೀಕ್ಷಿಸ್ತಾನೆ. ಕೆಲವೊಬ್ಬರನ್ನ ದೇವರು ಕೊಡದ ಕೂಡ ಪರೀಕ್ಷಿಸ್ತಾನೆ. ನೋಡೋಣ ಯಾವ ರೀತಿಯಲ್ಲಿ ಇರ್ತಂತೆ. ಅಲ್ಲೇಲಯ್ಯ, ಅಲ್ಲೇಲಯ್ಯ. ಕೆಲವೊಬ್ರು ಎಲ್ಲ ಕೊಟ್ಟು ಪರೀಕ್ಷಿಸ್ತಾನೆ. ನೋಡಿ, ಬೈಬಲ್ ನೋಡ್ರಿ, ಏಸೇಪನ್ನ ಏನು ಕೊಡದಂಗ ದೇವರು ಪರೀಕ್ಷಿಸಿದ. ಏಸೇಪನು ಏನು ಇಲ್ಲದಿದ್ದು ಪರೀಕ್ಷೆಯಲ್ಲಿ ಪಾಸ್ ಆದನು. ಹಲ್ಲೆಲೂಯಾ. ಮೋಶನ ಎಲ್ಲಾ ಕೊಟ್ಟು ಪರೀಕ್ಷಿಸಿದ,
ಮೋಶೆ ಇದ್ರು ಆ ಪರೀಕ್ಷೆಯಲ್ಲಿ ಪಾಸ್ ಆದನು. ಜೋರಾಗಿ ಚಪ್ಪಳಾಗಿ ದೇವರ ನಾಮವನ್ನು ಘನಪಡಿಸೋಣ. ಅಲ್ಲಲ್ಲಿಯ ಮತ್ತೆ ಅಮ್ಮ ಬಹಳ ಜನರು ಹೇಳ್ತಿರ್ತಾರೆ, ದೇವರನ್ನು ಇಷ್ಟೆಲ್ಲ ಆಶೀರ್ವಾದ ಮಾಡೋಣ ಒಳ್ಳೇದೇ, ಆದ್ರೆ ಒಂದ್ಸಾರಿ ನಿನ್ನ ಪರೀಕ್ಷಿಸ್ತಾನೆ ದೇವರು. ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಕೊಟ್ಟಿರೋದು ದೇವರೇ. ಆಮೇಲೆ ಅಮ್ಮ ಸಿಸ್ಟರ್ಸ್ ಬ್ರದರ್ಸ್, ಇವತ್ತು ನಿನಗೆ ಏನಿಲ್ಲ ಪರವಾಗಿಲ್ಲ, ದೇವರು ಪರೀಕ್ಷಿಸ್ತಾನೆ. ಸ್ವಲ್ಪ ಕಾಲ ನಿನ್ನ ಮೇಲೆ ಕೆತ್ತುತ್ತಾನೆ, ಸ್ವಲ್ಪ ಕಾಲ ನಿನ್ನ ಅವಮಾನದಿಂದ ಬಿಡಿಸ್ತಾನೆ, ಸ್ವಲ್ಪ ಕಾಲ ನಿನಗಾದ ಅವಮಾನಕ್ಕೆ ಬದಲಾಗಿ ಎರಡಷ್ಟು ಮಾನವನ್ನು ಬರಮಾಡ್ತಾನೆ, ಸ್ವಲ್ಪ ಕಾಲ ನಿನ್ನನ್ನು ಸ್ಥಿರಗೊಳಿಸ್ತಾನೆ, ಸ್ವಲ್ಪ ಕಾಲ ನಿನ್ನನ್ನು ಬಲಪಡಿಸ್ತಾನೆ, ಸ್ವಲ್ಪ ಕಾಲ ನಿನ್ನ ಸ್ನೇಹಿತರಿಗಿಂತ ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಬೈಬಲ್ ನೋಡ್ಬೇಕಾದ್ರೆ ಆದಿಕಾಂಡಕ್ಕೆ ನಾವು ಬರೋಣ. 22ನೇ ಅಧ್ಯಾಯ, ದೇವ್ರ ಮಕ್ಕಳ ತಿರುಗಿಸಿರೋ ವಾಕ್ಯವನ್ನ ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಏನ್ ಮಾಡಂತೆ ಪರಿಶೋಧಿಸಿದನು, ಅಂದ್ರೆ ಪರೀಕ್ಷಿಸಿದನು. ಹೇಳ್ರಿ, ದೇವರು ಅಬ್ರಹಾಮನನ್ನು ಶೋಧಿಸಿದಾಗ ಅಬ್ರಹಾಮನು ಪರೀಕ್ಷೆಯಲ್ಲಿ ಏನಾದನು? ಮತ್ತೆ ದೇವರು ನಮ್ಮನ್ನು ಪರೀಕ್ಷಿಸಿದಾಗ ನಾವೇನಾಗ್ತೀವಿ? ಪಾಸ್ ಆಗ್ತೀವಿ, ಫೇಲ್ ಆಗ್ತೀವಿ. ಫೇಲ್ ಆದ್ರೆ ನೀನು ಅದೋ ಪಾತಾಳಕ್ಕೆ ಹೋಗ್ತಿ, ಪಾಸ್ ಆದ್ರೆ ನಿನ್ನನ್ನು ಆಕಾಶದ ಮಟ್ಟಿಗೆ ದೇವರೇ ಎತ್ತುತ್ತಾನೆ. ಎಷ್ಟೇ ಮಾಟ ಮಂತ್ರ ಮಂತ್ರ ಹಾಕಿ ನಿನ್ನ ಮನೆಯಲ್ಲಿಗೆ ಹೋಗಿಲಿ, ಹಲ್ಲೆಲೂಯಾ, ನಿನ್ನನ್ನು ಯಾವುದು ಕೂಡ ಕಟ್ಟಿ ಇಡುವುದಕ್ಕಾಗೋದಿಲ್ಲ. ಯಾಕಂದ್ರೆ ದೇವರೇ ನಿನ್ನ ಆಶೀರ್ವಾದ ಮಾಡುವಾಗ ಯಾವ ಶಕ್ತಿಗಳು ನಿನ್ನನ್ನು ಹಿಡಿದು ಕಟ್ಟಿ ನಾಶ ಮಾಡೋಕ್ಕಾಗಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಹಸ್ತ ದೊಡ್ಡದಾಗಿದೆ. ಒಂದೇ ಸಾರಿ ದೇವರ ಹಸ್ತ ನಮ್ಮ ಮೇಲೆ ಬಂದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತದೆ, ನಮ್ಮ ಲೈಫ್ ಆಶೀರ್ವಾದಕರವಾಗುತ್ತದೆ. ಓದಮ್ಮ. ಹೇಗೆಂದರೆ ಕರೆಯಲು ನೋಡು, ಅಬ್ರಹಾಮನಾದ್ರೆ ಇದ್ದೇನೆ ಅನ್ನೋ ನಾವಾದ್ರೆ ಮಲಿಕೊಂಡಿರ್ತೀವಿ. ಯಾಕಂದ್ರೆ ನಮ್ಗೆ ಹೆಂಗಂದ್ರೆ ಒಂದೊಳ್ಳೆ ಮನೆ ಇದ್ದು, ಒಂದೊಳ್ಳೆ ಕಾರ್ ಇದ್ದು, ಬ್ಯಾಂಕ್ನಾಗ ಕೆಲವೊಂದು ಲಕ್ಷಗಳಿದ್ದು, ದಿಸಾ ಮಟನ್ ಚಿಕನ್ ಮಾಡ್ಕೊಂಡು ಹೆಸರು ಮಲಿಕೊಂಡಿರ್ತೀವಿ. ಅಬ್ರಹಾಮನೇ ಎಲ್ಲಿದ್ದೆ ಅಂತ ನನಗೆ ನಮ್ಮ ಮನೆಗೆ ಕಳೆದ್ರೆ ನಾವು ಮಕ್ಕಳು ಗೊರಕೆ ಹೊಡಿತಿರ್ತೀವಿ. ಅಮ್ಮ ನಿಮ್ಮನ್ನ ಕೇಳಿದಾಗ ನೀವೇನ್ ಮಾಡ್ತಿರ್ತೀರಿ? ಯಾವ್ದೋ ಒಂದು ದಾರ ಇಟ್ಕೊಂಡು ನೋಡ್ತಾ ಇರ್ತೀರಿ. ಹಲೋ ಅಮ್ಮ, ನಿಮ್ಮನ್ನೇ ತೆಲೆತ್ತು ನೋಡ್ರಮ್ಮ, ಇಂಥ ಟೈಮ್ನಾಗ ತೆಲೆತ್ತು ನೋಡ್ಬೇಕಮ್ಮ. ನಾವೇನ್ ಮಾಡ್ತೀವಿ? ಅಬ್ರಹಾಮ ಅಂತ ಈಗೋ ಇದ್ದೇನೆ ಅಂದ್ರೆ ಅರ್ಥ ಏನು? ನಿನ್ನ ಚಿತ್ತ ಮಾಡುವುದಕ್ಕೆ ನಾನು ಎಚ್ಚರವಾಗಿದ್ದೇನೆ. ಹಲ್ಲೆಲೂಯಾ. ಇದ್ರ ಅರ್ಥ ಇದು, ಈಗೋ ಇದ್ದೇನೆ. ಓದಮ್ಮ. ಆಗ ಆತನು ವೇಸ್ಟ್ ಮಗನ, ಪ್ರಿಯನಾಗಿರುವ ಮಗನ, ನಿನಗಿರುವ ಒಬ್ಬನೇ ಮಗನ, ಪ್ರಿಯನಾಗಿರುವ ಮಗನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸ್ವಲ್ಪ ಅಂಗವಾಗ್ಯ, ಸರ್ವಾಂಗ ಹೋಮವಾಗ್ಯ. ಸರ್ವಂದ್ರ ಕಂಪ್ಲೀಟ್ ಅಂಗ, ಅವನ ಕೈಗಳು, ಅವನ ತಲೆ, ಅವನ ಕಣ್ಣು, ಅವನ ದೇಹ, ಅವನಿಗಿರ್ಬೋದು ಎಲ್ಲ ಸರ್ವಾಂಗವೆಲ್ಲ ದೇವರಿಗೆ ಅರ್ಪಿತವಾಗಬೇಕು. ಇವನ್ ಯಾರು? ಅಬ್ರಹಾಮನಿಗೆ ಪ್ರಿಯನಾಗಿರುವಂತವನು. ಇವನ್ ನಾವಿಗಿನಂತ ಟೈಮಿಗೆ ಇದ್ರಿಗಿನ ನಾವು ದೇವ್ರೇ ಅಂತ ಹೇಳ್ತೀವಿ ಗೊತ್ತಾ? ಅದನ್ನ ನಾವು ಕೇಳಕ್ಕಿಲ್ಲ, ಅದನ್ನ ಕೇಳಕ್ಕಲ್ಲ. ಮಸ್ತ್ ಹೇಳ್ತಾನ ಬಿಡಪ್ಪ, ಫಾಸ್ಟ್ ಮಸ್ತ್ ಹೇಳ್ತಾನೆ, ನಾವ್ಯಾಕೆ ಕೇಳಕ್ಕವನು? ಕೇಳಕ್ಕಿಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ? ಹಂಗ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ನಾ ಬೇಕಾದ್ರೆ ಕುರಿ ಕೊಡೋದು ಕೊಡ್ತೀವಿ, ದನ ಕೊಡೋದು ಕೊಡ್ತೀನಿ, ಭೂಮಿ ಕೊಡೋದು ಕೊಡ್ತೀನಿ. ಹಲ್ಲೆಲೂಯಾ. ಆದ್ರೆ ನನ್ನ ಪ್ರಿಯನಾಗಿರುವ ಮಗನನ್ನ ನಾನು ಕೊಡಕ್ ಇಷ್ಟಪಡಕಲ್ಲ ಅಂತ ಹೇಳ್ತೀವಿ. ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಅಲ್ಲಿ ಹೇಳ್ತಾನೆ, ಇನ್ನು ತೆಗೆದುಕೊಂಡು ನಾನು ತಿಳಿಸುವ ಆ ದೇಶಕ್ಕೆ ಹೋಗಿ, ಆ ಸ್ಥಳಕ್ಕೆ ಹೋಗಿ, ಇವನನ್ನ ಸರ್ವಾಂಗ ಬಲಿಯಾಗಿ, ದಹನ ಬಲಿಯಾಗಿ ಅರ್ಪಿಸ್ಬೇಕಂತೇಳಿ ದೇವ್ರು ಹೇಳಿದಾಗ ಅಬ್ರಹಾಮನು ಮಧ್ಯಾಹ್ನಕ್ಕೆ ಎದ್ದನು. ಆಮೇಲೆ ಅಬ್ರಹಾಮನು ಮಧ್ಯಾಹ್ನಕ್ಕೆ ಎದ್ದ. ವಾಕ್ಯದಲ್ಲಿ ಎಲ್ಲೇ ಬರಬಾರ್ದೆ, ಬೆಳಿಗ್ಗೆ ಅಬ್ರಹಾಮನು ಎದ್ದು ಕಟ್ಟಿಯನ್ನು ಕಡಿಸಿ ದೇವರು ಹೇಳಿದ ಸ್ಥಳಕ್ಕೆ ಹೊರಟು ಹೋದನು. ಜೋರ ಚಪ್ಪಳಾಕಿ ಘನಪಡಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಲಿಲ್ಲ ಮತ್ತೆ ದೇವರು ಹೇಳಿದ ಸ್ಥಳಕ್ಕೆ ಹೋದನು. ಆಮೇಲೆ ಹಲ್ಲೆಲೂಯಾ. ಇವತ್ತು ಬಹಳ ಜನ ಕೂಡ ನೋಡು, ಮತ್ತೆ ಯಾವ ಚರ್ಚ್ಗಾದ್ರೂ ಆ ಚರ್ಚ್ ಹೋಗ್ತಾರ. ಹಂಗಲ್ಲೂ ಹೋಗಬಾರ್ದು. ವಾಕಿರುವ ಸಭೆಯಲ್ಲಿ ನೀನು ಬೆಳಿಬೇಕು.
ಸರ್ವತ್ತಾದ ವಾಕ್ಯದಲ್ಲಿ ನೀನು ಸಮೃದ್ಧಿಯಾಗಿ ಬೆಳಿಬೇಕು. ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳಿದ ಸ್ಥಳಕ್ಕೆ ಆತನು ಹೊರಟು ಹೋದನು. ದೇವರಿಗೆ ಹೇಳುವಂತ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲೇ ಅರ್ಪಿಸ್ಬೇಕು. ಎಲ್ಲಿ ಬೇಕಾದ್ರೆ ಅಲ್ಲಿ ಅರ್ಪಿಸಂಗಿಲ್ಲ. ದೇವರು ಎಲ್ಲಿ ಹೇಳಿದನು ಅಲ್ಲಿಗೆ ಅಬ್ರಹಾಮನು ಹೊರಟು ಹೋದಂತೆ. ಹಲ್ಲೆಲೂಯಾ. ಅಂದ್ರೆ ದೇವರು ಚಿತ್ತ ಮಾಡುವುದಕ್ಕಾಗಿ ಬೆಳಿಗ್ಗೆ ಎದ್ದನ, ಮಧ್ಯಾಹ್ನ ಎದ್ದನ, ಸಾಯಂಕಾಲ ಎದ್ದನ, ಇಲ್ಲ ಮರುದಿನ ಅದನ್ನು ತಿಳ್ಕೊಂಡನ, ಇಲ್ಲ ಹೇಳಿಲ್ಲವೇ ಇಲ್ಲ. ದೇವರು ಬೆಳಿಗ್ಗೆ ಎದ್ದು ಹೊರಟು ಹೋದನು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಮಾಡಿದಾಗ ದೇವರು ಏನ್ ಮಾಡ್ತಾನೆ, ಇನ್ನು ಅಬ್ರಹಾಮನಿಗೆ ಇನ್ನೂ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ವಾಗ್ದಾನ. ಅಲ್ಲಿ ವಾಕ್ಯ ನೋಡೋಣ, ಏನು ವಾಗ್ದಾನ ಮಾಡ್ತಾ ತೆಗಿರಿ. ಆದಿಕಾಂಡ 22ನೇ ಅಧ್ಯಾಯ 15ನೇ ವಚನ ಹೋದ್ರೆ ಯಾರಾದ್ರೂ ಗಟ್ಟಿಯಾಗಿ. ಯೆಹೋವನು ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನು ಕರೆದು ಅವನಿಗೆ ಯೆಹೋವನು ನುಡಿದಿದ್ದನ್ನು ಕೇಳು. ನೋಡಿದ, ಯೆಹೋವನು ನುಡಿದಿದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನ ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸಿದ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ಸಮುದ್ರ ತೀರದಲ್ಲಿ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ನೋಡ್ದ ಎಂತ ಆಶೀರ್ವಾದ ಬರ್ತದೆ ಅಬ್ರಹಾಮನ ಮೇಲೆ. ಒಂದ್ರ ಮೇಲೆ ಒಂದು ವಾಗ್ದಾನ, ಒಂದ್ರ ಮೇಲೆ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರು ಪಟ್ಟಣ ಸ್ವಾಧೀನ ಮಾಡುವರು. ನೀ ನನ್ನ ಮಾತನ್ನು ಕೇಳಿದ್ರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದೆಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟುಕೊಂಡು ಹೇಳಿದ್ದಾನೆ ಅಂದರು. ಹಲ್ಲೆಲೂಯಾ. ಯೆಹೋವನು ಏನ್ ಮಾಡ್ದಂತ ಅಬ್ರಹಾಮನ ಹತ್ರ ಮೊದಲೊಬ್ಬರೇ ತನ್ನಾಣೆ ಇಟ್ಟುಕೊಂಡಂತೆ. ತನ್ನಾಣೆ ಹೇಳ್ರಿ, ಯಾವ ಇಟ್ಕೊಂಡಂತೆ? ತನ್ನಾಣೆ ಇಟ್ಕೊಂಡು. ಇವಾಗ ನಾವು ಕೂಡ ಇರ್ತೀವಿ ಒಂದ್ಸರಿ, ನಮ್ಮ ಅಪ್ಪರಾಣ್ಮೆ ನಮ್ಮ ಅಮ್ಮನಾಣೆ, ನಮ್ಮ ಅಕ್ಕನ ಮೇಲೆ ಆಣೆ ಹೇಳ್ತೀನಿ, ನಾನು ಅದ್ರ ಮೇಲೆ ಇಡ್ತೀನಿ, ಇದ್ರ ಮೇಲೆ ಇಡ್ತೀನಿ. ಯಾಕೆ ದೇವರು ತನ್ನಾಣೆ ಇಟ್ಕೊಂಡ ನಮ್ಮಂಗ ಅವ್ರ ಮೇಲೆ ಆಣೆ ಇಡ್ಲಂದ್ರೆ, ತನ್ನಾಣೆ ಆಗಿಡಂದ್ರೆ ತನಗಿಂತ ದೊಡ್ಡವನು ಪ್ರಪಂಚದಲ್ಲಿ ಎಲ್ಲಿ ಕೂಡ ಇಲ್ಲ. ಯೆಹೋವನಿಗಿಂತ ದೊಡ್ಡವನು ಯಾರು ಇಲ್ಲ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ ಗೊತ್ತಾ, ಅಬ್ರಹಾಮನ ಹತ್ರ ಹೇಳ್ದ, ಖಚಿತವಾಗಿ ಹೇಳ್ದ, ನಿಶ್ಚಯವಾಗಿ ಹೇಳ್ದ. ಏನಂತ ಹೇಳ್ದ ದೇವ್ರ ಮಕ್ಕಳೇ? ಖಂಡಿತವಾಗಿ ಏನಂತ ಹೇಳ್ದ? ತನ್ನಾಣೆ ಇಟ್ಟುಕೊಂಡು ನಾನು ನಿನ್ನ ಮೂಲಕ ಈ ಜನಾಂಗ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ, ನಿನ್ನ ಮೂಲಕ ಈ ಜನರನ್ನು ಆಶೀರ್ವಾದ ಮಾಡುವೆನೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿದ ಅಬ್ರಹಾಮನಿಗೆ ಎಂತ ಆಶೀರ್ವಾದ? ತಾನು ಆಶೀರ್ವಾದ ಅಂತಾನಂತೆ, ತನ್ನ ಮೂಲಕ ಇತರರು ಆಶೀರ್ವಾದ ಅಂತ. ನನಗೆ ಕೂಡ ಅದೇ ಆಶೀರ್ವಾದ, ನಾನು ಆಶೀರ್ವಾದ ಹೊಂದಬೇಕು, ನನ್ನ ಮೂಲಕ ನಮ್ಮ ಸಭೆಯ ಜನರು ಎಲ್ಲರೂ ಕೂಡ ಆಶೀರ್ವಾದ ಹೊಂದಬೇಕು. ನಾವು ಹೋಗುವ ಪ್ರಾಂತಗಳಲ್ಲಿ ಎಲ್ಲರೂ ಕೂಡ ಆಶೀರ್ವಾದವಾಗಬೇಕು. ಫಸ್ಟ್ ಅದಕ್ಕೆ ಆಶೀರ್ವಾದ ಹೊಂದಬೇಕಂದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ದೇವರ ಮಾತನ್ನು ಕೇಳ್ಬೇಕು. ಎಲ್ಲಲ್ರಿ ಏನ್ ಕೇಳೋನು? ನೀನ್ ದೇವರ ಮಾತನ್ನು ಕೇಳಿದ್ರೆ ನಿನ್ನ ಮೇಲೆ ಆಶೀರ್ವಾದ ಬರ್ತದೆ. ಆ ಆಶೀರ್ವಾದ ನಿನಗೂ ನಿನ್ನ ಸುತ್ತಲಿರುವಂತ ಪ್ರಜೆಗಳಿಗೂ ಅದು ಆಶೀರ್ವಾದವಾಗಿರ್ತದೆ. ಆಮೇಲೆ ಅವಾಗ ಜನರು ನಿನ್ನನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಅಯ್ಯ ನಮ್ಮ ಮನೆಗೆ ಬಾ, ಅಯ್ಯ ನಮ್ಮ ಮನೆಗೆ ಬಾ, ಅಯ್ಯ ನಮ್ಮ ಮನೆಗೆ ಬಾ, ಅಕ್ಕ ನಮ್ಮ ಮನೆಗೆ ಬಾ. ಕೆಲವೊಬ್ರು ಅಂತಾರ, ಯಮ್ಮ ಆಯಮ್ಮನ ಜೊತೆಗಿರಕ್ ಹೋಗ್ಬೇಡಮ್ಮ, ಏನಪ್ಪ ಅವನ ಜೊತೆಗಿರಕ್ ಹೋಗ್ಬೇಡಪ್ಪ, ಬಲು ಕೆಡಗವನು, ಬಲು ಕೆಟ್ಟ ಮಾತಾಡ್ರೆ ಬರೀ ಕೆಟ್ಟ ಮಾತು ಮಾತಾಡ್ತಾಳ, ಬೇಡ ಬೇಡ ಬೇಡ, ಅವ್ರ ಸವಸನೆ ಬೇಡ ಅಂತಾರೆ ಕೆಲವೊಬ್ರು. ಹಂಗಿರಬಾರ್ದು. ಏನ್ಬೇಕು? ಈ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ಆಶೀರ್ವಾದ, ಈ ವ್ಯಕ್ತಿ ಹತ್ರ ನಾವು ಸ್ವಲ್ಪ ಸಮಯ ಕಳೆದ್ರೆ ಆಶೀರ್ವಾದ ಅಂತ ಅಮ್ಮಂಗಿರ್ಬೇಕು. ಹಲ್ಲೆಲೂಯಾ. ಹೇಳ್ರಿ, ನಾನು ದೇವರ ಮಾತನ್ನು ಕೇಳುತ್ತೇನೆ, ದೇವರು ನನ್ನನ್ನ ಬಹಳವಾಗಿ ಆಶೀರ್ವದಿಸಿದ್ರಿಂದ ನಾನು ಅನೇಕರಿಗೂ ಆಶೀರ್ವಾದವಾಗಿರುತ್ತೇನೆ. ಹೇಳ್ರಿ, ಅನೇಕರಿಗೆ ಏನಾಗಿರ್ತೇನೆ? ನಾನು ಆಶೀರ್ವಾದವಾಗಿ. ನೋಡ್ರಿ, ಅಬ್ರಹಾಮನ ದೇವರ ಮಕ್ಕಳಿರುವ ಒಬ್ಬನೇ ಮಗನನ್ನು ದೇವರಿಗೆ ಸಮರ್ಪಿಸುವುದಕ್ಕೆ ಹಿಂದೆಗಿಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಬ್ರಹಾಮನು ತನ್ನ ಸ್ವಂತ ಮಗನನ್ನ, ಅಂದ್ರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದಾಗ ಈ ಪರೀಕ್ಷೆಯಲ್ಲಿ ಪಾಸ್ ಆದ ಅಬ್ರಹಾಮನು. ಈ ಪರೀಕ್ಷೆಯಲ್ಲಿ ಏನಾದ ಹೇಳ್ರಿ? ಯಾಕೆ? ಎಂತ ಪರೀಕ್ಷೆ ಇದು? ತನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಇಲ್ಲಿ ಪರೀಕ್ಷೆ ಬಂದಾಗ ಅಬ್ರಹಾಮನ ಹತ್ರ ಎರಡು ಆಪ್ಷನ್ ಮುಂದೆ ಬಂತು. ಏನೇ ಎರಡು ಆಪ್ಷನ್ ಇರುತ್ತವ? ದೇವ್ರನ್ನ ಹೆಚ್ಚಾಗಿ ಪ್ರೀತಿಸ್ತೀಯಾ, ನಿನ್ನ ಮಗನ ಹೆಚ್ಚಾಗಿ ಪ್ರೀತಿಸ್ತೀಯಾ? ಇವತ್ತು ನೋಡ್ರಿ, ಬಹಳ ಜನರು ಸಂಡೆ ಚರ್ಚಿಗೆ ಬರಕ್ಕಿಲ್ಲ. ಯಾಕೆ? ಕೆಲಸಕ್ಕೆ ಹೋಗ್ಬಿಡ್ತಾರ, ಕೆಲಸನ ಪ್ರೀತಿಸ್ತಾರೆ. ದೇವ್ರಿಗೆ ಕೆಲಸ ಕೊಡಕ್ಕಿಲ್ಲ, ದೇವ್ರಿಗೆ ಮನೆ ಕೊಟ್ಟ ದೇವ್ರಿಗೆ ಕೆಲಸ ಕೊಡಕ್ಕಿಲ್ಲ, ನಿನಗೆ ಆರೋಗ್ಯ ಕೊಟ್ಟ ದೇವ್ರಿಗೆ ಕೆಲಸ ಕೊಡಕ್ಕಿಲ್ಲ, ದೇವ್ರಿಗೆ ನೀ ಕಷ್ಟದಿಂದ ಬಿಡಿಸಕ್ಕಿಲ್ಲ. ಆಸಕ್ತಿ ಇಲ್ರಿ ಜನರಿಗೆ. ಚರ್ಚಿನ ಬಿಟ್ಟು 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 ಹೋಗ್ತಿರ್ತಾರ. ಪ್ರತಿ ವಾರ ಭಾನುವಾರ ಆಲಯಕ್ಕೆ ಬರಕ್ಕಿಲ್ಲ. ಮತ್ತೆ ಇಂಥರ ದೇವ್ರ ಹೆಂಗ ಆಶೀರ್ವಾದ ಮಾಡ್ತಾನೆ? ಇಂಥರ ಆಶೀರ್ವಾದ ಮಾಡಕ್ಕಿಲ್ಲ ದೇವ್ರ ಮಕ್ಕಳೇ. ಇಂಥವ್ರು ಕೊಟ್ಟಿರುವ ಆಶೀರ್ವಾದ, ಹೊಂದಿರುವ ಆಶೀರ್ವಾದನ ಇವರು ಕಳ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ.
ಬೈಬಲ್ ವಾಕ್ಯದಲ್ಲಿ ಬರ್ತದೆ, ಕರ್ತನ ದಿನದಲ್ಲಿ ಯೋಹಾನನು ಆತ್ಮವಶನಾದಂತೆ. ಏನಾದಂತೆಮ್ಮ? ಆತ್ಮವಶ ಅಂದ್ರೆ ಪರಿಶುದ್ಧಾತ್ಮ ನಮ್ಮನ್ನು ವಶ ಮಾಡಿಕೊಳ್ತಾನೆ. ಈ ದಿನ ನಮ್ಮನ್ನು ಏನ್ ಮಾಡಿಕೊಳ್ತಾನೆ ಹೇಳ್ರಿ? ವಾಕ್ಯದಲ್ಲಿ ಬರಲ್ಪಡುತ್ತೆ, ಫಿಲಿಪನು ಕಂಚಿಗೆ ಇಬ್ಬರು ನೀರಿನಾಗ ಇಳಿದಾಗ ದೀಕ್ಷಾಸ್ನಾನ ಮಾಡಿಸಿದಾಗ ಎತ್ತಿಕೊಂಡು ಹೋದಂತೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಮತ್ ನೀನ್ ಭಾನುವಾರ ಆಲಯಕ್ಕೆ ಬರೆದ್ರೆ ನಿನ್ನ ಮನೆ ಮೇಲೆ ನಿನ್ನ ಮೇಲೆ ಅಭಿಷೇಕ ಹೆಂಗ ಬರ್ತದೆ, ನಿನ್ನ ಕುಟುಂಬದಲ್ಲಿ ಅಭಿಷೇಕ ಎಲ್ಲಿರ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಭಾನುವಾರ ವಾಕ್ಯವನ್ನ ನಾವು ಮುಂದಿಟ್ಟುಕೊಂಡು ಧ್ಯಾನ ಮಾಡ್ಬೇಕು ದೇವ್ರ ಮಕ್ಕಳೇ. ನಾವು ಪರೀಕ್ಷೆ ಮಾಡ್ಬೇಕು, ದೇವ ನಾನು ಇನ್ನೇನು ಹೆಚ್ಚಾಗಿ ಪ್ರೀತಿಸ್ತಾನೆ ಇಲ್ಲ. ನಾವು ದೇವರಿಂದ ಹೆಚ್ಚಾಗಿ ಆಶೀರ್ವಾದ ಕೇಳ್ತೀವಿ. ನಾವು ದೇವರಿಂದ ಏನ್ ಮಾಡ್ತೀವ್ರಿ? ಹೆಚ್ಚಾಗಿ ಆಶೀರ್ವಾದ ಕೇಳ್ತೀವಿ. ನಾವು ಮಾತ್ರ ದೇವರನ್ನ ಹೆಚ್ಚಾಗಿ ಪ್ರೀತಿಸುವುದಿಲ್ಲ. ಬರೀ ಹಾಡಿಗೆ ಸೀಮಿತವಾಗಿ ಇಟ್ಕೊಂಡ್ರಲ್ಲ ದೇವ್ರ ಮಕ್ಕಳೇ. ನಿಜವಾಗ್ಲು ಇಲ್ಲಿ ನೋಡ್ರಿ, ವಾಕ್ಯ ಹೇಳ್ತದೆ ದೇವ್ರ ಮಕ್ಕಳೇ, ಕ್ರಿಯೆಯಲ್ಲಿ ಪ್ರೀತಿಸಿದನು. ಹಲ್ಲೆಲೂಯಾ. ದೇವರು ಹೇಳಿದಾಗ ತನ್ನ ಹೆಂಡತಿಗೆ ಹೇಳಲ್ಲ. ಸಾರಾ ದೇವರನ್ನ ಹತ್ರ ಮಾತಾಡಿದ, ನಾಳೆ ಹೋಗಿ ಮೋರಿಯ ಬೆಟ್ಟಕ್ಕೆ ಹೋಗಿ ನನ್ನ ಮಗನನ್ನ ಇಸಾಕನ್ನ ಸರ್ವಾಂಗ ಬಲಿಯಾಗಿ ಅರ್ಪಿಸ್ಬೇಕಂದ ಅಂತೇಳಿ ಸಾರ ಹತ್ರ ಹೇಳಿಲ್ಲ. ಹಲ್ಲೆಲೂಯಾ. ಇವಾಗ ಈ ಗಣಮಕ್ಳು ಕೂಡ ಹಂಗೆ ನೋಡಿದ, ಅಬ್ರಾಹ್ಮನ್ ಎಷ್ಟು ಆತ್ಮದಲ್ಲಿ ಚುರುಕಾಗಿದ್ದಾನೆ ಗೊತ್ತಾ? ಹೆಂಡತಿಗೆ ಯಾವ್ದು ಹೇಳ್ಬೇಕು ಹೇಳ್ತಾನೆ, ಹೆಂಡತಿ ಎಲ್ಲ ಮುಚ್ಚಿಡಕ್ಲ. ಈ ಮಾತು ಯಾಕೆ ಹೇಳಿಲ್ಲ? ಎಲ್ಲಾದ್ರೂ ದೇವರ ಕಾರ್ಯಗಳಿಗೆ ಅಡ್ಡಿ ಬರ್ತಾಳೇನೋ ಅಂತೇಳಿ ಹೆಂಡತಿಗೆ ಹೇಳ್ದಂಗೆ ಹೋಗ್ತದಾನೆ ದೇವರ ಮಕ್ಕಳೇ. ಪುರುಷರೇ ಅರ್ಥ ಮಾಡ್ರಿ. ಕೆಲವೊಬ್ರು ಇರ್ತಾರ, ನಾನು ಚರ್ಚಿಗೆ ವಾರ ದಶ ಕಾಣಿಕೆ ಕೊಡ್ತಂದ್ರೆ ಕೆಲವೊಬ್ರು ಹೇಳ್ತಿರ್ತಾರ, ಸ್ವಲ್ಪ ಕೆಲವರು ಪೀಸಿರದ ಸ್ವಲ್ಪ ಜಬಣೆ ಇರ್ತಾರಲ್ಲ ಸ್ತ್ರೀಯರು, ಕೊಡಕ್ ಹೋಗ್ಬೇಡ. ಅದೇ ಇದ್ರೆ ಏನಾದ್ರೂ ಬರ್ತತೆ ದೇವರ ಕಾರ್ಯಗಳಿಗೆ ಅಡ್ಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ರು ಇರ್ತಾರ, ನೀನ್ಯಾಕೆ ಕೊಡ್ತೀಯ ಸ್ವಲ್ಪ ಕಾಣಿಕೆ, ನಾನೇ ಕೊಡಕ್ ಬಿಟ್ಬಿಟ್ಟಿನಿ ನಾನು, ನೀವ್ ಕೊಡಕ್ ಹೋಗ್ಬೇಡ. ಅದಕ್ಕೋಸ್ಕರ ದೇವ್ರ ಮಕ್ಕಳಿಗೆ ನೀವು ಚೆನ್ನಾಗಿ ಅರ್ಥ ಮಾಡ್ರಿ. ಒಂದು ವೇಳೆ ದೇವರ ಕಾರ್ಯಗಳಿಗೆ ಸಾರಮ್ಮ ಅಡ್ಡಿ ಬರ್ಬೋದಂಗ. ಯಾಕಂದ್ರೆ ಸಾರಮ್ಮನಿಗೆ 90 ವರ್ಷದಲ್ಲಿ ಮಗನು ಹುಟ್ಟಿದ. ಅಮ್ಮ ಸಾರಮ್ಮನ್ ನೋಡಿ, ಏನೇ ಸಾರನಿಗೆ ಮಕ್ಕಳಾಗ್ತಿಲ್ಲ, ಇಷ್ಟು ವರ್ಷ ಆಯ್ತಂತ ಅಂದಿರ್ಬೋದು ಜನ. ವಾಕ್ಯದಲ್ಲಿ ಬರ್ಬಾರ್ದೆ. ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 24-25 ವಚನದಲ್ಲಿ ಅಲ್ಲಿ ಒಂದು ಸ್ತ್ರೀ ಇದ್ರು. ಆ ಸ್ತ್ರೀ ಹೆಸರೇನು? ವೆರಿ ಗುಡ್. ನೀವು ಯಾರು ಹೇಳ್ಬೇಡ್ರಿ. ಆ ಎಲಿಜಬೆತ್ ಆ ಸ್ತ್ರೀಗೆ ಜನರಿದ್ದ ಇದ್ದ ಅವಮಾನವನ್ನು ದೇವರು ಏನ್ ಮಾಡಂತೆ? ಪರಿಹರಿಸಿದನು. ಹಲ್ಲೆಲೂಯಾ. ಅಮ್ಮ, ಮಕ್ಕಳಿಗಿನ ಲೋಕದಲ್ಲಿ ನಮಗೆ ಏನು ಗೊತ್ತಾ? ಅವಮಾನ ಇರ್ತದೆ. ಹಲ್ಲೆಲೂಯಾ. ಗಣಮಗಾಗ್ಲಿ ಹೆಣ್ಮಗಾಗ್ಲಿ ದೇವರು ಕೊಟ್ಟಿದ್ದು ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ಳಿರಿ. ಆಮೇನ್. ನೋ ಪಾಪ ರಸ್ತಿಲಿ ಒಂದ್ 2 ಮಾತು ಬಯಸಿದ್ರ ಬರೋಲ್ಲ. ಆಮೇನ್ ಹಲ್ಲೆಲೂಯಾ ಅಂತ ನೀವು ಕುಂತೀರಿ, ಗುಂಡುಕಲ್ ಕುಂತೀರಿ. ಆಮೇಲೆ ಅದೆಲ್ಲಂಗೆ ಹೇಳ್ತಾರಲ್ಲ ಒಂದು ಮಾತು, ಉಳುಕಲೇದು ಪಲ್ಕಲೇದು. ನೀನು ಈ ಟೈಮ್ ಮಾತ್ರ ಬೇಸ ನೀವು ಇನ್ನೊಂದ್ಸದ ಅನ್ನಕೋರ. ಹಲ್ಲೆಲೂಯಾ. ಉಳುಕಲೇದು ಪಲ್ಕಲೇದು ಅಮ್ಮಂಗದೆ ನೀವು. ಹಲ್ಲೆಲೂಯಾ. ಗಮನಿಸ್ರಿ ದೇವರ ಮಕ್ಕಳೇ, ದೇವರ ಕಾರ್ಯಗಳಿಗೆ ಅಡ್ಡ ಬರಬಾರ್ದು. ಅವು ಹೋಗ್ಲಿ. ಅಬ್ರಾಹ್ಮನ ಈಸಾಕನಿಗೆ ಹೇಳೇನ? ಈಸಾಕನಿಗೆ ಹೇಳಿಲ್ಲ. ಅಲ್ಲಿ ಸೇವಕರಿಗೆ ಹೇಳೇನ? ಅವ್ರಿಗೆ ಹೇಳಿಲ್ಲ. ಬೆಳಿಗ್ಗೆ ಎದ್ದು ಈಸಾಕನ್ ರೆಡಿ ಮಾಡಿಕೊಂಡು, ಕಟ್ಟಿ ರೆಡಿ ಮಾಡಿಕೊಂಡು, ಯಜ್ಞಕ್ಕೆ ಬೇಕಾದೆಲ್ಲ ರೆಡಿ ಮಾಡಿಕೊಂಡು ಆ ಬೆಟ್ಟ ಹತ್ರ ಹೋದಾಗ ಅವ್ರಿಬ್ಬರನ್ನ ಅಲ್ಲೇ ನಿಲ್ಲಿಸಿ ಕೆಲಸ ನಿಲ್ಲಿಸಿ ನಾವು ದೇವರಿಗೆ ಏನ್ ಹೇಳ್ತಾನೆ ಗೊತ್ತಾ? ಆರಾಧನೆ ಮಾಡಿ ಬರ್ತೀವಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾವತ್ತಾದ್ರೆ ಜನರಿಗೆ ಹೇಳ್ರೆ ನೀವು, ನಾವು ದೇವ್ರಿಗೆ ಆರಾಧನೆ ಮಾಡಿ ಬರ್ತೀವಿ ಇರ್ರಿ ಅಂತ ಅಂದ್ರೆ, ಅವನು ದೇವರು ಅದು ಹೇಳ್ತಾನೆ, ನೀನ್ ನನ್ನ ಮಾತನ್ನು ಕೇಳಿದ್ರಿಂದ, ನಾನು ನಿನ್ನ ಆಶೀರ್ವಸುವನು, ಹೆಚ್ಚಿಸುವನು. ನೀನು ಮತ್ತೆ ಆಶೀರ್ವಾದ ಹೊಂದೋದಿಲ್ಲ, ನೀನು ಹೆಚ್ಚಿಸುವುದಿಲ್ಲ. ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೆ, ಹಲ್ಲೆಲೂಯಾ, ಪ್ರಪಂಚದಲ್ಲಿರುವ ಜನಾಂಗಗಳಿಗೆ ಅಬ್ರಹಾಮನ ಮೂಲಕ ನಾನು ಆಶೀರ್ವಾದ ಮಾಡುತ್ತೇನೆ. ಅಬ್ರಹಾಮನಿಗೆ ದೇವರು ಮಾತು ಕೊಟ್ಟು ತನ್ನಾಣೆ ಇಟ್ಟುಕೊಂಡನು. ಆಮೇನ್. ಹಂಗಾಗಿರ್ಬೇಕು ದೇವ್ರ ಮಕ್ಕಳು ನೀವು. ಆಮೇನ್. ನಮ್ಮ ಪಾಸ್ಟ್ ಬಂದ ನಾವು ಪ್ರಾರ್ಥನೆ ಮಾಡಿ ಬರ್ತಾನ ಅನ್ಬೇಕು. ನಾವು ಹೋಗಿ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾ ಅನ್ಬೇಕು. ಹಂಗಲ್ಲಿರಕ್ಕಲ್ಲ. ಫೋನ್ ಬಂದ ಅಯ್ಯಪ್ಪನ ಜಾಗ, ಅಯ್ಯಪ್ಪನ ಬೈಬಲ್ ಎಲ್ಲೇ ಇರ್ತದೆ, ಹೋಗಿ ಫೋನ್ ಮಾಡ್ತಾನೆ. ನಾನು ಕೆಲಸದಾಗ ಹೊರಗೆ ಬಂದ್ಬಿಟ್ಟೆ, ಅಲ್ಲೇ ಇದೆಯಲ್ಲ ಬೈಬಲ್ ಐತೆ, ಅದು ಯಾರನ್ನ ಊರು ತಂದು ಬೈಬಲ್ ಕಿತ್ಬಿಟ್ಟಿರ್ತಾರೆ. ಹಿಂಗ ಇವ್ರು ಮತ್ತೆ ಬೈಬಲ್ ಕಿತ್ತ, ಇವ್ರು ಬೈಬಲ್ ಓದಾರಲ್ಲ, ಸುಮ್ಮನೆ ವಾರ ಹಿಡ್ಕೊಂಡ್ ಬರ್ತಾರ. ಮತ್ತೆ ಚರ್ಚಿಗೆ ಸುಬ್ಬಮ್ಮ ಸುಂಕ್ಲಕ್ಕ ಚರ್ಚಿಗೆ ಬಂದರೆಲ್ಲ ಸುಮ್ಮನೆ ಹಿಡ್ಕೊಂಡ್ ಬರ್ತಾರ. ಅಸಲಿದ್ರೆ ಓದಂಗಿಲ್ಲ, ಹುಡುಗರು ಓದ್ಸಂಗಿಲ್ಲ, ಕೇಳಂಗಿಲ್ಲ.
ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ, ದಾವೀದನನ್ನ ದೇವರ ಆಶೀರ್ವಾದ ಮಾಡುವುದಕ್ಕೆ ಬಲವಾದ ಕಾರಣ ಏನು ಗೊತ್ತಾ? ದಾವೀದನ ಎಷ್ಟು ಆಶೀರ್ವಾದ ನನಗೆ ಗೊತ್ತಲ್ಲ, ಗೊತ್ತದ? ಭಯಂಕರವಾದ ಆಶೀರ್ವಾದ ಒಂದೇನು ಬೈಬಲ್ ನಾವು ನೋಡುತ್ತೇವೆ, ಬೈಬಲಲ್ಲಿ ಬರಲ್ಪಡುತ್ತೆ. ದಾವೀದನ ಬಹಳವಾಗಿ ಆಶೀರ್ವಾದ. ಯಾಕೆ ದಾವೀದನ ಇಷ್ಟೆಲ್ಲ ಬಹಳವಾಗಿ ಆಶೀರ್ವಾದ? ಕಾರಣ ಏನು? ಕಾರಣ ಏನು ಗೊತ್ತಾ? ಚೆನ್ನಾಗಿ ಕೇಳಿಸ್ಕೊಡುತ್ತೆ ಮಕ್ಕಳೇ. ದಾವೀದನ ಆಶೀರ್ವಾದ ಹೊಂದುವುದಕ್ಕೆ ಕಾರಣ ಎಲ್ಲರಂದ್ರೆ, ದಾವೀದನು ಆಶೀರ್ವಾದ ಹೊಂದುವುದಕ್ಕೆ ಕಾರಣ ಏನು? ನಾವು ಆಶೀರ್ವಾದ ಕಾರಣ ಏನು? ಈಗ ದಾವೀದನ ಕಾರಣ ನೋಡ್ಬೇಕಾದ್ರೆ, ದಾವೀದನಿಗೆ ದೇವರ ಮಂದೆ ಮೇಲೆ ಆಸಕ್ತಿ. ದೇವರ ಮಂದೆ ಅಂದ್ರೆ ಪ್ರಜೆಗಳು, ದೇವರ ಪ್ರಜೆಗಳನ್ನಾಗಿ ನೀತಿಯಾಗಿ ಆಳ್ಬೇಕಂದ್ರೆ ಮಂದೆಗಳ ಮೇಲೆ ಆಸಕ್ತಿ. ದೇವರ ಮಂದೆ ಮೇಲೆ ದಾವೀದನಿಗೆ ಪ್ರೀತಿ. ಎರಡನೇದಾಗಿ ದೇವರ ಮಂಜೂಷದ ಮೇಲೆ ದಾವೀದನಿಗೆ ಆಸಕ್ತಿ. ಹಲ್ಲೆಲೂಯಾ. ಮೂರನೇದಾಗಿ ದೇವರ ಮಂದಿರದ ಮೇಲೆ ದಾವೀದನಿಗೆ ಆಸಕ್ತಿ. ಎಲ್ಲ ನೋಡ್ರಿ, ಫಸ್ಟ್ನೇದು ಯಾವುದು? ದೇವರ ಮಂದೆಗಳ ಮೇಲೆ ಆಸಕ್ತಿ, ದೇವರ ಮಂಜೂಷದ ಮೇಲೆ ಆಸಕ್ತಿ, ದೇವರ ಮಂದಿರದ ಮೇಲೆ ಆಸಕ್ತಿ. ಅದಕ್ಕೋಸ್ಕರವೇ ದೇವರ ಮಂದಿರ ದೇವರದೇ, ಮಂಜುಷ ದೇವರದೇ, ಮಂದಿರ ದೇವರದೇ. ನೋಡಿದ, ದೇವರ ಕಾರ್ಯಗಳಲ್ಲಿ ಅಷ್ಟು ಆಸಕ್ತನಾಗಿರುವುದರಿಂದ ದೇವರು ಬಹಳವಾಗಿ ಆಶೀರ್ವದಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ 18ನೇ ಕೀರ್ತನೆ 1ನೇ ವಚನ ಹೇಳ್ತಾನೆ, ನನ್ನ ಬಲವಾದ ಯೆಹೋವನೇ ನಿನ್ನಲ್ಲೇ ಮಮತೆ ಇಟ್ಟಿದ್ದೇನೆ. ಅಂದ್ರೆ ಅರ್ಥನು, ನಿನ್ನನ್ನೇ ಪ್ರೀತಿಸುತ್ತಾನೆ, ನಿನ್ನನ್ನೇ ಪ್ರೀತಿಸುತ್ತಾನೆ. ದಾವೀದ ನಾವು ಕೇಳ್ಬೇಕು, ದಾವೀದ ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಿ ಅಂದ್ರೆ, ಮೀಕಾಲನ್ನ, ಅಬಿಗೈಲನ್ನ, ಇನ್ನ ಸ್ತ್ರೀಯರದಲ್ಲ ಅವ್ರನ್ನ ನಾವು ಕೇಳುವಾಗ ಇಲ್ಲ 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 ಮೀಕಾಲನ್ನ ಹೆಚ್ಚಾಗಿ ಪ್ರೀತಿಸುವುದಿಲ್ಲ, ಅಬಿಗೈಲನ್ನ ಹೆಚ್ಚಾಗಿ ಪ್ರೀತಿಸುವುದಿಲ್ಲ, ಈ ತರನ ನಾವು ಹೆಚ್ಚಾಗಿ ಪ್ರೀತಿಸುವುದಿಲ್ಲ, ಸೈನ್ಯವನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲ, ಬಲವನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲ, ಐಶ್ವರ್ಯವನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲ. ನಾನು ಪ್ರೀತಿಸುವುದು ದೇವರನ್ನ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಹಲ್ಲೆಲೂಯಾ. ದೇವರನ್ನು ಹೆಚ್ಚಾಗಿ ಪ್ರೀತಿಸುವಾಗ, ಅದಕ್ಕೋಸ್ಕರ ವಾಕ್ಯ ಆತನ್ನು ಪ್ರೀತಿಸುವರ ಇದಕ್ಕೋಸ್ಕರ ಎಲ್ಲ ಕಾರ್ಯಗಳು ಏನಾಗಿವಂತೆ. ಅಮ್ಮ, ನೀವು ವಾಕ್ಯ ಕೇಳ್ತಾ 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 ನಿಮ್ಮ ಮಕ್ಕಳು ಈ ಬಲ್ಪ್, ಈ ಬ್ರದರ್ಸ್, ಈ ಬಲ್ಪ್ ಹೆಂಗ ಬೆಳೆದಂಗೆ ಬೆಳಬೇಕು. ನೀವು ಬಹಳ ಜನರು ವಾಕ್ಯ ಕೇಳ್ತಾ ಕೇಳ್ತಾ ಮಕ್ಕಳು ಡಲ್ ಆಗ್ತದೆ. ಯಾಕೆ? ವಾಕ್ಯದಲ್ಲಿ ಸಂತೋಷ ಪಡಬೇಕು. ಆಮೆನ್, ಹಲ್ಲೆಲೂಯಾ. ವಾಕ್ಯದಲ್ಲಿ ಉಜ್ಜೀವ ಹೊಂದಿಕೆ ಬೇಕು. ಆಮೆನ್. ಸ್ತುತಿ ಮಾಡ್ತಿರುವಾಗ, ಪ್ರಾರ್ಥನೆ ಮಾಡ್ತಿರುವಾಗ, ಆರಾಧನೆ ಮಾಡ್ತಿರುವಾಗ ಹಂಗೆ ನಮ್ಮ ಮಕ್ಕಳುಗಳು ಹೆಂಗಿರ್ಬೇಕಂದ್ರೆ, ಬಂದಾಗ ಒಂದು ರೀತಿ ಇರ್ಬೇಕು, ಮನೆಗೆ ಹೋಗ್ತಿರುವಾಗ ತಳ 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 ಒಯ್ಬೇಕು. ಈಗ ಮೋಶೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಬಂದ, ಕೇಳ್ರಿ, ಮಾಡಿ ಬಂದು ಕೆಳಗಡೆ ಬರ್ತಿರುವಾಗ ಆತನ ಮುಖವನ್ನ ಆರನ್ ನೋಡಿದಂತೆ. ಆತನ ಮುಖವನ್ನ ಇಸ್ರಾಯೇಲ್ ಪ್ರಜೆಗಳೆಲ್ಲ ನೋಡಿದಾಗ ಆತನ ಮುಖ ಹೆಂಗಿತ್ತಂತೆ? ಬಾಡಿ ಹೋಗಿತ್ತಂತೆ. ಆತನ ಮುಖ ಹೆಂಗಿತ್ತಂತೆ? ಯಾಕೆ? 40 ದಿವಸ ಉಪವಾಸದನಲ್ಲಮ್ಮ, ಹಗಲು ರಾತ್ರಿ ನೀರು ಕುಡಿದಿಲ್ಲ, ಅನ್ನ ತಿಂದಿಲ್ಲ, 40 ದಿವಸ ಏನಾಗೇನು ಹೇಳ್ರಿ ಆತನ ಮುಖ? ಪಕ್ಕದ ನೋಡ್ರಿ, ನನ್ನ ಮಕ್ಕ ನೋಡ ಅಂತನ್ರಿ ಅಂದ್ರೆ ನೀವೇ ಅಂದ್ರೆ ನೋಡ್ತಾರ, ನನ್ನ ಮಕ್ಕ ನೋಡ್ರನ್ರಿ. ಅಯ್ಯ, ಏನ್ ಅಷ್ಟು ಸೀರಿಯಸ್ ಅನ್ರಿ? ರಾಮುಡು ಚಪ್ಪಂಡೆಯ್ಯ, ನಾ ಮುಖಂ ಚೂಡು, ನನ್ನ ಚೂಡು, ನಾ ಮುಖಂ ಚೂಡು ಅಂತಾರಲ್ಲ. ನನ್ನ ಮಗ ನೋಡಂತ ಸಾಕು, ನನ್ನ ಚೂಡನ್ನು ಓದ್ದು, ನಾ ಮುಖಂ ಚೂಡನ್ನು ಅಂದ್ರೆ ಕೆಲವ್ರು ಅಂತಾರ, ಆಗಿದ್ದಂಗೆ ನಮ್ಮ ಮಗ ರಾಕ್ಷಸಿದ್ದಂಗೆ ನೋಡ್ ಮಕ, ಇವನ್ ಮಕ ಹೆಂಗೈತಿ, ಈಕೆ ಮಕ ಹೆಂಗೈತಿ ಅಂತಾರ. ನೀವು ಹೆಣ್ಮಕ್ಳು, ನೀವು ನಿಮ್ಮ ಗಂಡ್ರ ಚರ್ಚಿ ಬರಾಕ್ಲಿಂತ ಆಗ್ತದೆ, ನಿಮ್ಮ ಮಕ್ಕಳು ಕಳ ಆಗ್ತಿಲ್ಲ. ಬರ್ಬೇಕಾದ್ರೆ ಸುನೋ ಬೋರ್ಡ್ ಹಾಕಿ ಬಂದಿರ್ತಾರ, ಈ ವಾಕ್ಯ ಹೇಳ್ತಿರ್ಬೇಕು, ಎಲ್ಲ ತೊಳೆದಂಗ ಇರ್ತದ, ಎಲ್ಲ ತೊಳೆದಂಗ ಇರ್ತ, ಮಗ ಬಾಡಿಕೊಂಡು ಆಟ ತಂದಿಲ್ಲ ತಾಂಬೋದು. ಅದು ಮಕ ನೋಡುತ್ತೆ, ಹೌದು ನೀನೇನು ಚರ್ಚಿಗೆ ಹೋಗಿದ್ದೆ, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ನೀನು ಇಷ್ಟು ಕಳಕಳ ಅಂತ ಅನ್ಬೇಕು ನಿನ್ ಗಂಡ. ಏನಮ್ಮ ನಿಮ್ಮನ್ನ ಅನ್ಬೇಕು. ಹಲ್ಲೆಲೂಯಾ. ಒಂದ್ಸಾರಿ ಒಬ್ರು ಹಂಗೆ ಅಂದ್ರು, ಒಬ್ರು ಫಾಸ್ಟ್, ಯಾಕೆ ನಿನ್ ಮಗ ಯಾವಾಗಲೂ ಕಳಕಳ ಇರ್ತದೆ, ನಗನಗುತ್ತಾ ಸಂತೋಷವಾಗಿರ್ತೀವಿ ಅಂದ್ರೆ, ನಮ್ಮ ಸೋಮನ್ ಕೇಳಿ ನಮ್ಮ ಮಾತು ಆ ಡೌಟ್ ಬಂದು, ಯಾಕೆ ನನ್ನ ಕೇಳಿದ್ರೆ ಏನು ಹೇಳ್ತಾರಂತ ಸೋಮ ಕೇಳ, ನಿಮ್ಮ ಫಾಸ್ಟ್ ಏನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನು ಸ್ವಲ್ಪ ಎಲ್ಲ ಮ್ಯಾಜಿಕ್ ಮಾಡ್ಕೊಂಬರ್ತಾನ, ಕೂದಲ ಈ ಮಕ್ಕಳಿಗೆ ಎಲ್ಲ ಅಷ್ಟಂದು. ನಮ್ಮ ಫಾಸ್ಟ್ ಹಂಗಲ್ಲ, ದೇವರ ಸನ್ನಿಧಾನದಲ್ಲಿ ಹೆಚ್ಚು ವಾಕ್ಯದಲ್ಲಿ ಪ್ರಾರ್ಥನೆ ಅದ, ಆ ಹೆಚ್ಚು ಪ್ರಾರ್ಥನೆಯಲ್ಲಿ ವಾಕ್ಯವಾಗ ದೇವರ ಪ್ರಸನ್ನತೆಯಿಂದ ತುಂಬಲ್ಪಟ್ಟಿರ್ತಾನೆ.
ಹಲ್ಲೆಲೂಯಾ. ದೇವರ ಪ್ರಸನ್ನದಲ್ಲಿ ನಾವು ಹೆಚ್ಚು ಪ್ರಾರ್ಥನೆಯಲ್ಲಿ, ಹೆಚ್ಚು ವಾಕ್ಯದಲ್ಲಿರುವಾಗ ನಮ್ಮ ಮುಖಗಳು ಕಳಕಳವಾಗಿರ್ತವೆ. ಸಾಯುವ ಕಳಲ ಜೀವಗಳ ಬದುಕುವ ಕಳವಾಗಿರ್ತವೆ. ಮೋಶ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಬಂದು ಹೊರಗಡೆ ಬಂದು ಕೂಡಲೇ ಆತನ ಮುಖಗಳು ದೇವರ ಮಕ್ಕಳು ನೋಡ್ಲಾರ್ದೆ ಭಯಪಟ್ಟಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಮ್ಮನ್ನ ಪ್ರಜೆಗಳು ನೋಡಿ ಭಯ ಪಡುವ ಹಾಗೆ ಕರ್ತನ ಮಾಡಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಲ್ಲಿ ಕರ್ತನ ಭಯವು ಉಂಟಾಗಲಿ. ಎಲ್ಲರೂ ಕರ್ತನ ಭಯ ಉಂಟಾಗಲಿ. ದಾವೀದನು ದೇವರನ್ನ ಬಹಳವಾಗಿ ಪ್ರೀತಿಸಿದಾಗ ದೇವರು ಕೂಡ ದಾವೀದನನ್ನು ಏನ್ ಮಾಡಿದನು? 3 ಸಾರಿ ಅಭಿಷೇಕಿಸಿದನು. ಎಷ್ಟು ಸಾರಿ ಅಭಿಷೇಕಿಸಿದನು? ಎಷ್ಟು ಸಾರಿ ಅಭಿಷೇಕ ಹೊಂದಿದನು? ಸೌಲನು ಅಭಿಷೇಕ ಹೊಂದಿದ ಸೌಲನು ದೇವರನ್ನ ಹೆಚ್ಚಾಗಿ ಪ್ರೀತಿಸಿಲ್ಲ. ಸೊಲೊಮೋನನು ಕೂಡ ಹೆಚ್ಚಾಗಿ ಪ್ರೀತಿಸಿಲ್ಲ. ದಾವೀದನು 3 ಸಾರಿ ಅಭಿಷೇಕ. ಅಭಿಷೇಕದ ಮೂಲಕ ಏನು ಬರುತ್ತೆ ನಮ್ಮೊಳಗೆ ಅಂತ ಹೇಳಿದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಪ್ರೀತಿಯ ರಸವು ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ಇವತ್ತು ಬಹಳ ಜನ ಹೇಳ್ತಾರ ನಾನು ಅಭಿಷೇಕ ಹೊಂದಿನ ಅಂತ ಹೇಳ್ತಾರ, ಅನ್ಯ ಭಾಷೆ ಮಾತ್ರ ಮಾತಾಡ್ತಾರ. ನಾನು ಅಭಿಷೇಕ ಹೊಂದಿಕೊಂಡೆ ಅಂತ ಹೇಳ್ತಾರ, ಏನ್ ಬೇಕಾಗುತ್ತೆ. ಆದ್ರೆ ನಾನು ಅಭಿಷೇಕ ಹೊಂದಿಕೊಂಡವರು ಅವರೊಳಗೆ ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮನು ಏನ್ ಮಾಡ್ತಾನೆ? ಪ್ರೀತಿಯ ರಸವನ್ನು ಬಹಳವಾಗಿ ಸುರಿಸಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಭಕ್ತರು ಉದಯಿಸುವ ಪ್ರತಾಪಿಸುವ ಉದಯದಂತೆ ಸೂರ್ಯನಂತೆ ಇರ್ತಾರಂತೆ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸುವವರು ಸೂರ್ಯನಾಗೆ ಪ್ರತಾಪಿಸ್ತಾರಂತೆ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂಗ ದೇವರ ಮಕ್ಕಳೇ ದೇವರನ್ನ ದಾವೀದನು ಹೆಚ್ಚಾಗಿ ಪ್ರೀತಿಸಿದ. ನೋಡ್ರಿ, ದಾವೀದನು ಒಂದು ಯುದ್ಧದಲ್ಲಿ ಸೋತು ಬಂದನ ಅಂತಂದೇಳಿ ಬೈಬಲ್ ಎಲ್ಲೇನು ತೋರಿಸ್ತಾರ? ದಾವೀದನು ಯುದ್ಧದಲ್ಲಿ ಸೋತು ಬಂದನಂತ ಎಲ್ಲೇನ ಬೈಬಲ್ ನೋಡ್ತೀವ? ಎಲ್ಲ ರಾಜ ನೋಡಿದ್ವಿ, ಒಂದ್ಸಾರಿ ಗೆದ್ರೆ, ಒಂದ್ಸಾರಿ ಸೋತ್ರ, 4 ಸಾರಿ ಸೋತ್ರ. ಇವಾಗ ಟೀಮ್ ಇಂಡಿಯಾ ಕೂಡ ಒಂದ್ಸಾರಿ ಕಪ್ಪು ಗೆದ್ರೆ, ಒಂದ್ಸಾರಿ ಸೋಲ್ತದೆ, ಇನ್ನೊಂದ್ಸಾರಿ ಗೆದ್ರೆ ಇನ್ನೊಂದ್ಸಾರಿ ಗೆಲ್ಲುತ್ತದೆ. ಹಲ್ಲೆಲೂಯಾ. ಈಗ ಆಸ್ಟ್ರೇಲಿಯಾ ಕೂಡ ಒಂದ್ಸಾರಿ ಸೋಲ್ತದೆ. ಈಗ ಎಲ್ಲ ಟೀಮ್ಗಳು ಒಂದ್ಸಾರಿ ಗೆದ್ರೆ, ಒಂದ್ಸಾರಿ ಸೋಲ್ತ, ಒಂದ್ಸಾರಿ ಸೋತ್ರ, ಒಂದ್ಸಾರಿ ಗೆದ್ದಿದೆ. ಹಲ್ಲೆಲೂಯಾ. ಪ್ರಪಂಚದ ಬಾಕ್ಸರ್ ಅಷ್ಟೇ. ಮೈಕೆಲ್ ಅವನ ಹೆಸರೇನಪ್ಪ? ಅವನ ಹೆಸರು ಬಾಬಾ, ನಾವು ಗಬ್ಬರ್ ಚೆನ್ನಾಗಿ ಹೇಳ್ತಾನ. ಯಾ ಗಬ್ಬರ್ ಅವನ ಹೆಸರು? ಮೈಕೆಲ್ ಜಾಕ್ಸನ್ ಅಲ್ಲ. ಮೈಕೆಲ್ ಜಾಕ್ಸನ್, ಮೈಕ್ ಟೆಸ್ ಬಾಕ್ಸರ್, ಹೆವಿ ಬಾಕ್ಸರ್ ಅಂತ. ಆತನು ಗೆಲ್ತಾ ಇದ್ದಾವ ಕೆಲವೊಂದ್ಸಲ ಅನ್ನು ಸೋತೋದ. ದೇವ್ರ ಮಕ್ಕಳ ದಾವೀದನು ಸೋಲಿಲ್ಲ. ಯಾಕೆ ದಾವೀದನು ಸೋಲಿಲ್ಲ? ಬಗದಲ್ರಿ, ನೀನು ಸೋತು ಹೋಗುದಿಲ್ಲ ಅಂತ ಹೇಳ್ರಿ. ಬಗದಲ್ರಿ, ನೀನು ಸೋತು ಹೋಗುದಿಲ್ಲ. ಯಾಕೆಂದರೆ ನೀನು ದೇವರನ್ನು ಪ್ರೀತಿಸುವಾಗ ಸೂರ್ಯನಂತೆ ಪ್ರತಾಪದಿಂದ ಉದಯಿಸುವಂತ ವ್ಯಕ್ತಿಯಾಗಿದೆ. ಈಗ ನೋಡ್ರಿ, ಸೂರ್ಯನು ಪ್ರಾರಂಭ ಬೆಳಿಗ್ಗೆ ಜಾವ ಸ್ವಲ್ಪವಾಗಿರುವಾಗ ಶಾಖ ಕಡಿಮೆ ಇರುತ್ತೆ. ಬರ್ತಾ ಬರ್ತಾ ಶಾಖ ಹೆಚ್ಚಾಗ್ತದ ಕಡಿಮೆ ಆಗ್ತದ? ಹೆಚ್ಚಾಗ್ತದ ಹೇಳ್ರಿ, ಹೆಚ್ಚಾಗ್ತದ ಕಡಿಮೆ ಆಗ್ತದ? ಹಂಗ ದಾವೀದನ ಶಕ್ತಿ ಕೂಡ, ದಾವೀದನ ಅಧಿಕಾರ ಕೂಡ, ದಾವೀದನ ಆಶೀರ್ವಾದ ಕೂಡ, ದಾವೀದನ ಅಭಿಷೇಕ ಕೂಡ ದಿನ 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 ಹೆಚ್ಚಾಯ್ತು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಶಕ್ತಿ ಕೂಡ ದಿನ ದಿನ ಅಧಿಕವಾಗಬೇಕು. ಅದಕ್ಕೋಸ್ಕರ ಈ ಸಾಕನ್ನು ಕೂಡ ದೇವರ ಆಶೀರ್ವಾದ ಮಾಡಿದ್ರೆ ನಾವು ಬೈಬಲ್ ನೋಡುತ್ತೇವೆ. ಆದಿಕಾಂಡ 26ನೇ ಅಧ್ಯಾಯ 12, 13ನೇ ವಚನ ನೋಡ್ಬೇಕಾದ್ರೆ ದಿನೇ ದಿನೇ ಈ ಸಾಕನ ಐಶ್ವರ್ಯವನ್ನ ದೇವರು ಅಭಿವೃದ್ಧಿಪಡಿಸಿದರು. ಹಲ್ಲೆಲೂಯಾ. ನಿನ್ನನ್ನ ಕರ್ತನು ಅಭಿವೃದ್ಧಿ ಪಡಿಸುತ್ತಾನೆ. ಹಲ್ಲೆಲೂಯಾ. ನಾವು ಮೀಟಿಂಗ್ ಹೋಗಿದ್ವಿ. 3 ದಿನ ಮೀಟಿಂಗ್ ಇತ್ತು. ನಮ್ಮ ಮಧ್ಯದಲ್ಲಿ ಯೇಸುದಾಸ್ ಅಣ್ಣವರು, ಜರ್ಮಿಯ ಪಾಸ್ಟರನ್ನ, ಅಂತೆಯ ಚೌಧರನ್ನ, ಮತ್ತೆ ಸ್ಟೀವನ್ ಸೈಯರನ್ನ, ನಮ್ಮ ಓಬಡ್ ರಾವಣ್ಣ ಅವ್ರನ್ನ ಕರೆಸಿದ್ರು. ಭರತ್ ಕುಮಾರ್ ಅಂತೇಳಿ ಇನ್ನೊಬ್ಬ ಒಳ್ಳೆ ಯವನ ದೇವ ಜನರು ಕರೆಸಿದಾಗ 5 ದಿನ ಕಾಲ ದೇವ್ರ ಮಕ್ಕಳೇ ಅಲ್ಲೇ ದೊಡ್ಡ ಮೀಟಿಂಗು. ಪಕ್ಕದಲ್ಲಿ ಒಂದು ಮನೆ ಇದೆ, ವಿಶ್ವಾಸ ಮನೆ. ಅವ್ರ ಹೆಸರು ಅಕುಲ್ ಅಂತೇಳಿ, ಅಣ್ಣನ ಹೆಸರು ಅಕುಲ್ ಅಂತೇಳಿ. ಅವರು ನನ್ನ ಕಾಲಕ್ಕೆ ಏನಿರಲಿಲ್ಲ ಅಂತ ದೇವ್ರ ಮಕ್ಕಳೇ. ಇವತ್ತು ಕೋಟ್ಯಾಧೀಶ್ವರ ಆಗ್ಯಾರ. ಚರ್ಚಿಗೆ ಹೋಗ್ತಾರೆ, ನಮ್ಮ ಅಣ್ಣ ಚರ್ಚಿಗೆ ಹೋಗ್ತಾರ. ಇವತ್ತು ಕೋಟ್ಯಾಧೀಶ್ವರ ಆಗ್ಯಾರ. 5 ದಿನ ಕಾಲ ದೇವ್ರ ಮಕ್ಕಳೇ ಅವ್ರ ಮನೇಲಿ ನಾನು ನೋಡಿದೀನಿ. 106 ಮಂದಿ ಸೇವಕರು ಕೆಲಸ ಮಾಡೋರಿಗೆ ಅವ್ರ ಮನೆಗೆ ಎಲ್ಲರೂ ಕೂಡ ಸೇವಕರಿಗೆ ಬಡಿಸಿದ್ದೇವೆ. ಬೆಳಿಗ್ಗೆ ನಾಷ್ಟ, ಟೀ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸು, ಮತ್ತೆ ನೈಟ್ ಊಟ. 5 ದಿನ ಕಾಲ ಹೆಂಗ ಊಟ ಅಮ್ಮ ಕೇಳಿಸಿದ್ರ? ಹೆಂಗ ಊಟ ಅವ್ರ ಮನೇಲಿ ಅಸಲು ಬೇಸರಿಕಿಲ್ಲ. ನನ್ನಿಂದ ವೀರೇಶ್ ಪಾಸ್ಟರ್ ಬೈದ ಬೇಸರಿಕಿಲ್ಲ. ಹೆಂಗ ಮಾಡ್ತಾರೆ ಗೊತ್ತಾ? ನಾನು ಲಾಸ್ಟ್ ಅವ್ರು ಹೇಳಿ ಬಂದೆ, ಅಯ್ಯ ನೀನು ಅಕ್ಕವ್ರು ಎಷ್ಟು ಪ್ರೀತಿಯಿಂದ ಈ ಸೇವೆ ಹಿಂಗೆ ಮಾಡ್ತಾರೆ, ಬಂದಿರೋ ಸೇವಕರು ಉಪಚಾರ ಮಾಡ್ತಾರೆ. ದೇವ್ರು ಇದೇ ಆಸಕ್ತಿ ಹಿಂಗೇ ಇರಲ್ಲ ಅಂತಂದ್ರೆ ಅವ್ರಂದ್ರು, ಅಯ್ಯ ಈ ಆಸಕ್ತಿ ಹಿಂಗೇ ಇರುವಂಗೆ ಪ್ರಾರ್ಥನೆ ಮಾಡ್ಯ. ನನಗೊಂದು ಆಸೆ, ನಮ್ಮ ಮನೆಗೆ ಬಂದ ಸೇವಕರಿಗೆ ಊಟ ಕೊಡ್ಬೇಕು. ನಮ್ಮ ಸೇವಕರ ಮಾತನ್ನ ಚಾಚೆ ತಪ್ಪಿದಾಗ ನಾನು ಕೇಳ್ಬೇಕು.
ದೇವ್ರ ಮಕ್ಕಳು ಒಂದೊಂದು ಕಾಲಕ್ಕೆ ಏನಿರ್ಲಂತರು. ಅವ್ರು ಚರ್ಚ್ ಪಕ್ಕದಾಗ ಒಂದು ಸೆಡ್ ಹಾಕೊಂಡು ಜೀವನ ಮಾಡಿದರು. ಇವತ್ತು ದೇವ್ರ ಮಕ್ಕಳಿಗೆ ಕೋಟಿ ಬರೀ ಜಾಗಗಳೇ ಅದಾವ. ಒಂದು ದಿನ ವ್ಯಾಪಾರ ಮಾಡಿ ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಾರೆ. ಈಟು ಕೂಡ ಅದನಿಗೆ ಗರ್ವ ಇಲ್ಲ. ಆತನ ಹೆಸರು ಅಕುಲ್ ಅಂತೇಳಿ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ನಾನು ಬರ್ಬೇಕಾದ್ರೆ ಹೇಳಿದೆ, ಅಯ್ಯ ನಾನು ಕೂಡ ನಿಮ್ಮ ಮನೇಲಿ 3 ದಿನ ಊಟ ಮಾಡಿದ್ದೆ. ಬೆಳಿಗ್ಗೆ ನಾಷ್ಟ, ಟೀ, ಕಾಫಿ, ಮತ್ತೆ ಮಧ್ಯಾಹ್ನ. ನಾನು ಒಬ್ಬನ ದೇವ್ರ ಮಕ್ಕಳೇ. ಒಬ್ಬೊಬ್ಬ ಸೇವಕರ ಹತ್ರ 15 ಜನ 20 ಜನ ಬಂದರೆ ಹಿಂದೆ ಎಲ್ಲ ಸೇವಕರು. ಮತ್ತೆ ಅಲ್ಲಿ ಒಂದು ಸುತ್ತಮುತ್ತ ಸೇವಕ 5 ದಿನ ಕಾಲ ಅವ್ರ ಮನೆಗೆ ಇಟ್ಟುಕೊಂಡು, ಕೆಲವೊಬ್ರು ಲಾರ್ನಾಗ ಇಟ್ಟಿದ್ದಾರೆ, ಕೆಲವೊಬ್ರು ಅವ್ರ ಮನೆಗೆ ಸೇವಕರು ಇಟ್ಕೊಂಡು ಕೆಳಗ ಮೇಲೆ ಸುಮ್ಮನೆ ಒಂದು 2,000 ಲೀಟ್ರು ನೀರು ತಂದ್ಬಿಟ್ಟನ್ನ ಎಲ್ಲ ಸೇವಕರು ಕುಡಿಯೋಕೆ, ಎಲ್ಲರಿಗೆ ಬಂದವರಿಗೆಲ್ಲ ಕುಡಿಯೋಕೆ. ಹಲ್ಲೆಲೂಯಾ. ಎಷ್ಟು ಖರ್ಚು ದೇವ್ರ ಮಕ್ಕಳು, 5 ದಿವಸ ಖರ್ಚು. ನಾನು ಒಂದು ಮಾತಾಡ್ತೀನಿ, 1 ಲಕ್ಷಕ್ಕಿಂತ ಕಡಿಮೆ ಆಗಲ್ಲ. ಆ ಖರ್ಚು ಮಾಡಿಬಿಡ ಆತನ ಸ್ವಲ್ಪ ಕೂಡ ಬೇಸರಿಕೆ ಇಲ್ಲ. ಆಮೇಲೆ ಸಂತೋಷ ತುಂಬಿದೆ. ಹಲ್ಲೆಲೂಯಾ. ಮತ್ತೆ ನಾನು ಅನ್ಕೊಂಡೆ, ಹಿಂಗಿದ್ರಿಗಿನ ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡ್ತಾನೆ. ಗುಡಿಸಲಿ ಮನೆ ಕೂಡ ದೇವರು ಅರಮನೆಯಾಗಿ ದೇವ್ರು ಮಾಡ್ತಾನೆ. ನಿಜ ಹೇಳ್ಬೇಕಾರೆ ಆತನ ಮನೆ ಒಂದು ದಿನ ಕಾಲಕ್ಕೆ ಗುಡಿಸಲಿರ್ತದೆ. ಚಿಕ್ಕ ಮನೆ ಅಂತ ಮನೆ. ನಾನು ಅದಕ್ಕೋಸ್ಕರ ನಮ್ಮ ಯೇಸುದಾಸನಿಗೆ ಹೇಳಿದೆ, ಇನ್ನೊಂದ್ಸರಿ ಬರ್ಬೇಕಾದ್ರೆ ಅದನ್ನ ಕರ್ಕೊಂಬ, ಸ್ವಲ್ಪ ಚರ್ಚೆಗೆ ಒಂದು ಸ್ವಲ್ಪ ಸಾಕ್ಷಿ ಹೇಳಿಸ್ಲಿ, ನಮ್ಮ ವಿಶ್ವಾಸ ಬಲವಂತರ. ಹಲ್ಲೆಲೂಯಾ. ಇವತ್ತು ನೀವು ನಂತರ ಬಿಡಿದ್ರೆ ಗೊತ್ತದ ಮಕ್ಕಳೇ, ನಮಗಿಂತ ಸಣ್ಣ ಚರ್ಚೆ ಅದು. ಆ ಎಣ್ಣೆ ಬಂದರೆ ಚರ್ಚಿಗೆ ಬಂದರೆ ಸಿಂಪಲ್ ಆಗಿ ಬರ್ತಾನ, ಕೆಳಗೆ ಕುಂತ್ಕೊಂಡು ಮೊಣಕಲೂರಿ ಪ್ರಾರ್ಥನೆ ಮಾಡ್ತಾನ. ಹಲೋ, ಹಲ್ಲೆಲೂಯಾ. ನಾನು ಒಂದ್ಸಾರಿ ವಾಕ್ಯ ಹಾಕಿದ, ಅಣ್ಣ ಅಗಲಣ್ಣ ಕೂಸೋಣ, ಆ ಕಡೆ ಕೂಸೋಣ, వద్దయ్యా ఇక్కడే కూర్చుంటున్నాయా, ఇక్కడే కూర్చుంటున్నాయా, ఇక్కడే కూర్చుంటా పర్లేదయ్యా, మీరు సేవకులు. హల్లెలూయా, హల్లెలూయಾ, ಹಲ್ಲೆಲೂಯಾ. ಇವತ್ತು ನೋಡಿದ್ರೆ ಮಕ್ಕ 5 ದಿವಸವರೆಗೆ ಒಂದು ಕೆಲಸ ಮಾಡಿಲ್ಲದ. ಲಾಸ್ಟ್ ಮೀಟಿಂಗ್ ಆಗಿದ್ದ, ನಾವು ಲಾಡ್ಜಿಂದ ಹೊರಗಡೆ ಬಂದು ಅವ್ರ ಮನೆಗೆ ಬಾಂತ ಎಸ್ ಅವ್ರು ಮತ್ತೆ ಲಾಸ್ಟ್ ಹೋಗ್ಬೇಕಾದ್ರೆ ಕೂಡ ಅವ್ರ ಮನೆಗೆ ಬಾಂತ. ಅವ್ರ ಮನೆಗೆ ಹೋದ್ರೆ ಅವತ್ತು ಕೆಲಸ ಸ್ಟಾರ್ಟ್ ಆಗುತ್ತೆ. ಎಷ್ಟೆಷ್ಟೋ ಲಾರಿಗಳು ಟಿಂಪುಗಳು ತಗೊಂಡು ಹೋಗ್ತದವ. ಹಲ್ಲೆಲೂಯಾ. 5 ದಿವಸದ ಕೆಲಸ ನಡೆದಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲರಿಗೆನ 5 ದಿವಸವರೆಗೆ ಕೆಲಸ ಮಾಡಬಾರ್ದು. ಇಲ್ಲಿ ಮೀಟಿಂಗ್ ಇರುತ್ತೆ, ಯಾರಿಗೆ ತೊಂದರೆ ಆಗಬಾರ್ದು. ಹಲ್ಲೆಲೂಯಾ. ಇಲ್ಲಿ ಯಾರು ಕೂಡ ಕೆಲಸ ಏನಂದ ನೋಡಿದ ಅವ್ರ ಮನೆ ನೋಡಿದ, ಇನ್ಯಾರು ನೋಡ್ರಿ ಅವ್ರ ಮನೆ, ಅಕ್ಕಲ್ಲ ಅವ್ರ ಮನೆ ಯಾರು ನೋಡ್ರಿ, ಯಾರು ನಮ್ಮ ಹಿಂದೆ ಬಂದ್ರೆ ಯಾರು ಬಂದ್ರೆ, ನಮ್ಮ ಹೇಮಲತ ಮದುವೆ ಮತ್ತೆ ಬಂದ ಯಾರನ್ನ ಬಂದಿಲ್ಲ, ಯಾರು ಬಂದಿಲ್ಲ ಇಲ್ಲಿ ಗಪ್ಪರ್ ಅವ್ರ ಮನೆ ನೋಡಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಿದೆ, ಅದು ಹೇಳ್ದನ ಇನ್ನೊಂದು ದೊಡ್ಡ ಸ್ಥಳ ತೆಗೆದುಕೊಂಡಿನ ಪಾಸ್ಟರ್ ನೀನು ನೋಡಿಲ್ಲ ಅಂತ. ಕೋಟಿ ಗಟ್ಟಲೆ ರೊಕ್ಕ ಕೊಟ್ಟು ತಗೊಂಡನಂತೆ. ನಾನು ನೋಡಿಲ್ಲ, ಇನ್ನೊಂದ್ಸತಿ ಬಂದ್ರೆ ಟೈಮ್ ಇಲ್ಲ, ಬಂದು ನೋಡಿ ಪ್ರಾರ್ಥನೆ. ಹಲ್ಲೆಲೂಯಾ. ದೇವ್ರು ಹಂಗೆ ಆಶೀರ್ವಾದ ಮಾಡ್ತಾರೆ ದೇವ್ರ ಮಕ್ಕಳು ನಿಮ್ಮನ್ನು ಕೂಡ. ಹಲ್ಲೆಲೂಯಾ. ನೀವು ಸಣ್ಣದ್ರಲ್ಲಿ ನಂಬಿಕಸ್ಥರ ಆಗಿರ್ಬೇಕು. ಇವತ್ತು ನೋಡ್ರಿ ಹೆಂಗಿರ್ತದಂದ್ರೆ, ಒಬ್ಬ ಪಾಸ್ಟರ್ ಮನೆ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಟೀ ಕಾಫಿ ನಾಷ್ಟ ಮಾಡಿಸಿದೆ ಎಷ್ಟು ವರ್ಷ ಆಯ್ತು? ಹಲೋ, ನಿಮ್ಮ ಮನೆ ಫಾಸ್ಟ್ ಕಾಲ್ ಹಿಡ್ದಂಗೆ ಎಷ್ಟು ವರ್ಷ ಆಯ್ತು? ಯಾರಾದ್ರೂ ಫಾಸ್ಟ್ ಬಂದ್ರು ಕೂಡ ನಮ್ಮನ್ನ ಯಾರಾದ್ರೂ ಬಂದು ಕೇಳ್ಬೇಕು, ಅಣ್ಣ ಇವಾಗ ನಾವೇ ಫಾಸ್ಟ್ 2-3 ಬರ್ತಾರಲ್ಲ, ಒಂದು 5 ಜನ ಬರ್ತಾರಲ್ಲ, ನಾವು ಮಾಡಿಸ್ತೇವ, ನೀನ್ ಯಾಕದೆಲ್ಲ ಕಷ್ಟ ಬಿಡ್ತೀನಿ, ನಾವು ಅದಿವಳು ಮಾಡಿದ್ರೆ ದೇವ್ರು ಮರ್ತೋಗ್ತಾನ. ವಾಕ್ಯದಲ್ಲಿ ಬಡಬಡದೆ, ಕುಡಿಯುವುದಕ್ಕೆ ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ, ಕುಡಿಯುವುದಕ್ಕೆ ತಣ್ಣೀರನ್ನ ತಂಬಿಗೆ ನೀರು ಕೊಟ್ಟರೆ ಪ್ರತಿಫಲವು ತಪ್ಪುವುದಿಲ್ಲಂತೆ. ಹಲ್ಲೆಲೂಯಾ. ಬರುವ ತಕ್ಕ ಪ್ರತಿಫಲ ಬರುವುದಿಲ್ಲ. ಹಂಗಿರುವಾಗ ನೀನು ಅನ್ನ ಸಾರು ಕೊಟ್ರೆ, ಹಂಗಿರುವಾಗ ನೀನು ಮನೆಯಲ್ಲಿ ಸೇವಕರಿಗೆ ಉಳ್ಕೊಳ್ಳುವುದಕ್ಕೆ ಸ್ಥಳ ಕೊಟ್ರೆ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಫಕೀರ ಮಕ್ಕಳು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿನದಲ್ಲಿ ಬಾಡಿಗೆ ಮನೆಗಿದ್ದಾಗ ಒಂದ್ಸಾರಿ ನಮ್ಮ ಮನೆಗಳೆಲ್ಲ ಬಹಳ ಸಣ್ಣ ಮನೆಗಳಿದ್ದು. ಒಂದ್ಸಾರಿ ಅಕ್ಕ ಕೂಡ ಬಾಡಿಗೆ ಇದ್ಲು. ಆಗ ನೆನಪಾಯ್ತು ನಿನಗೆ, ಒಬ್ಬ ಪಾಸ್ಟರ್ ಅವರು ಫ್ಯಾಮಿಲಿ ಎಲ್ಲ ಬಂದಿದ್ರು. ನಾ ಜೀವಿಸುವಾಗ ನಿನ್ನ ಸ್ತುತಿಸುವೆ, ನಾ ಸಾಯುವಾಗನು ನಿನ್ನ ಸ್ತುತಿಸುವೆ. ನೋಡ್ದಾ, ಹಳೆ ವಿಶ್ವಾಸ ನೋಡಿ ಹೆಂಗ ಅರ್ಥ ನೋಡ್ರಿ ನೀವು. ವೆರಿ ಗುಡ್. ಎಲ್ಲರೂ ರಸಮಿಗೋಸ್ಕರ ಚಪ್ಪಾಕ್ರಿ. ಎಸೆದ ಜಾಗದಲ್ಲಿ ಜನಾಂಗಗಳಲ್ಲಿ ಎಬ್ಬಿಸು ಅಂತ ಹೇಳಿದಾಗ ಆದಂತ ಅವಮಾನದ ಸ್ಥಳದಲ್ಲಿ ನಿಮಗೆ ಮಾನವನ್ನು ಬರಮಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ ಹಂಗ ದೇವ್ರಿಗೆ ನೋಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಹಾಡನ್ನ ಕೇಳಿಲ್ಲ, ಈ ಹಾಡು ಇಷ್ಟರ ಕೇಳಿದ್ರೆ, ನಾ ಜೀವಿಸುವಾಗ, ಕೇಳಿಲ್ಲ, ಒಂದ್ ಚರಣ ಮಾತಾಡ್ತೀನಿ, ಕೇಳಿಲ್ಲ. ನಾ ಜೀವಿಸುವಾಗ ನಿನ್ನ ಸ್ತುತಿಸುವೆ, ನಾ ಸಾಯುವಾಗ ನಿನ್ನ ಸ್ತುತಿಸುವೆ, ನೀನಿಲ್ಲದ ಬಾಳು
ಅಲ್ಲೆಲ್ಲೂಯ್ಯ. ಈಗ ಅವ್ರು ಬಂದಿರುವಾಗ ಅವ್ರು ಹೊಸ ಟ್ರೈನ್ಗೆ ಹೋಗ್ಬೇಕು, ಟ್ರೈನ್ ಭಾಳ ಲೇಟಾಗಿ ಬಂತು. ಅವಾಗ ನಾವು ಪಕ್ಕಿನ ಮಕ್ಕಳ ಮನೆಗೆ ಅಲ್ಲೇ ಇಂದಿಸ್ಕೊಂಡು ಅಲ್ಲೇ ಮನೆಗೆ ಊಟ ಮಾಡಿ ಅಲ್ಲೇ ಇದ್ದು, ಅವಾಗ ಅವರು ನಾವೆಲ್ಲ ಅವ್ರಿಗೆ ಕೂಡ ಹೇಳಿದ್ದು, ಅಕ್ಕವ್ರು ಅಲ್ಲಗ ಬಾಡಿಗೆ ಮನೆ ಇದ್ದು ದೇವರಿಗೆ ದೊಡ್ಡ ಮನೆಗಳು ಕೊಟ್ಟನು. ಹಲ್ಲಲುಯ್ಯ. ಇವಾಗ ಇನ್ನೂ ಮತ್ತಷ್ಟು ಮಾಡ್ಬೇಕ ನೀನು. ಯಾರನ್ನ ಸೇವಕರು ಬರ್ತಾರೆ ಫಾಸ್ಟ್ ನಮ್ಮ ಮನೆಗೆ ಫಾಸ್ಟ್ ಅನ್ಬೇಕು ನೀನು. ಹಲ್ಲಲುಯ್ಯ, ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಕೂಡ ದೊಡ್ಡದೇನಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ನಾನು ಯಾಕೆ ಈ ಮಾತು ಹೇಳ್ತಂದ್ರೆ, ಯಾಕಂದ್ರೆ ಅಕ್ಕವರಾಗ್ಲಿ ನೀವಾಗ್ಲಿ ಮೆಲುಕು ಹಾಕ್ಬೇಕಿದನ್ನ. ದೇವರು ಯಾವ್ದು ಇಟ್ಕೊಳಕ್ಕಿಲ್ಲ. ಹಲ್ಲೆಲೂಯಾ. ಆ ಅಕ್ಕಲನ್ನ ದೇವರು ಆಶೀರ್ವಾದ ಮಾಡ್ದಂಗೆ ನಿಮ್ಮನ್ನು ಕೂಡ ಆಶೀರ್ವದಿಸ್ಬೇಕು. ನಮ್ಮ ವೀರಶಣ್ಣ ಅದೇ ಅಂದ, ಪಾಸ್ಟರ್ ನಿಮ್ಮ ಚರ್ಚನೆ ಕೂಡ ಹಿಂಗೆ ಹಾಕೊಂಡು ಪಾಸ್ಟರ್ ವಿಶ್ವಾಸಗಳು. ಹಲ್ಲೆಲೂಯಾ. ರೋಸಿಗಿಲ್ಲ ದೇವ್ರ ಮಕ್ಕಳು, ಅವರಿಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ, ಮತ್ತೆ ಸೊಸೆ ಅವ್ರೆಲ್ಲ ಫ್ಯಾಮಿಲಿ, ರಿಚ್ ಫ್ಯಾಮಿಲಿ ಎಲ್ಲರೂ ಕೂಡ ಫಾಸ್ಟ್ ಬರತ್ಲೆ ಪ್ರೈಸ್ ಒಂದನೇಗರು ಅಂತಾರೆ. ಇವಾಗ ನಮ್ಮ ವಿಶ್ವಾಸಗಳು ಹೆಂಗಂತ, ನಾವು ಹೋದ್ರೆ ನಮಗೆ ಒಂದಿನ ಹೇಳಂಗಿಲ್ಲ. ಒಬ್ರು ಕೇಳಿದ್ರೆ ನಿಮ್ಮ ವಿಶ್ವಾಸ ಯಾವ್ದು? ಪಿಶಾಚಿ ಅಂದ್ರು. ವಿಶ್ವಾಸ ಬಂದು ಪಿಶಾಚಿ ಆಗೈತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕರಿಗೆ ವಂದನೆ ಹೇಳ್ಬೇಕು, ಪಕ್ಕದವರಿಗೆ ಸೇವಕರಿಗೆ ವಂದನೆ ಹೇಳ್ಬೇಕು. ಹಲ್ಲೆಲೂಯಾ. ಯಾರು ಸೇವಕರು ಬಂದ್ರೆ ವಂದನೆಗಳು, ಪ್ರೈಸ್ ದಿ ಲಾರ್ಡ್ ಅನ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಸಂಬಂಧ ಇಲ್ಲ ಮಂಗಿದ್ರೆ ದೇವರು ನೀವು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಮಾತ್ರ. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ ದೇವರ ಮಕ್ಕಳೇ, ನಾವು ಬೈಬಲ್ ನೋಡ್ಬೇಕಾದ್ರೆ ದೇವರನ್ನು ಪ್ರೀತಿಸಬೇಕು. ಆಮೇಲೆ ಒಬ್ಬ ಯಾಕೋಬನಿದ್ದಾನೆ. ಯಾಕೋಬನು ಅಮ್ಮ ರಾಹೇಲ್ ನೋಡಿದ ಕೂಡಲೇ ಇಷ್ಟಪಟ್ಟಂತೆ. ರಾಹೇಲ್ ನೋಡಿದ ಕೂಡಲೇ ಏನ್ ಮಾಡದಂತೆ? ಇಷ್ಟಪಟ್ಟಂತೆ. ಹಲೋ, ಕೆಲವೊಬ್ರು ಕೂಡ ಇಷ್ಟ ಆಗ್ತದಲ್ಲ. ಕೆಲವರು ಆ ಹುಡುಗಂದ್ರೆ ಇಷ್ಟ ಆಗ್ತದೆ, ಈ ಹುಡುಗಿ ಅಂದ್ರೆ ಇಷ್ಟ ಆಗ್ತದೆ, ಈ ಮನೆ ಅಂದ್ರೆ ಇಷ್ಟ ಆಗ್ತದೆ, ಈ ಕಲರ್ ಅಂದ್ರೆ ಇಷ್ಟ ಆಗ್ತದೆ, ಇವ್ರಂದ್ರೆ ಇಷ್ಟ ಆಗ್ತಾರೆ. ಯಾಕೋಬನು ರಾಹೇಲ್ ನೋಡಿದ ಕೂಡಲೇ ಆತನಿಗೆ ಇಷ್ಟ ಆದ್ಲಂತ. ಅಮ್ಮ ಏನದಂತೆ? ಅಮ್ಮ ನೀವೇ ಹೇಳ್ರಿ ಬೇಡ, ಏನಂತೆ? ಇಷ್ಟ ಆದ್ಲಂತ. ಇಷ್ಟ ಆಗಿದ ಸಲುವಾಗಿ ಮಾಮನ ಹತ್ರ ಹೋಗಿ ಹೇಳ್ದ, ಮಾಮ ನೀ ಕೂತ್ರೆ ನಿನ್ನ ಪೆಳ್ಳಾಡ್ತ ಅಂದ. ಹಲ್ಲೆಲೂಯಾ. ನಿನ್ನ ಮಗಳನ್ನ ನಾನು ಏನ್ ಮಾಡ್ತೇನೆ? ಮದುವೆ ಮಾಡಿ ಕೊಡುತ್ತೇನೆ ಅಂದ. ಅಂದ್ರೆ ಈ ಮಾಮ ಇವನು ಯಾಕೋಬನ ಯಾರು? ಕಳ್ಳ. ಇಲ್ಲಿ ಯಾಕೋಬರು ಕಳ್ಳ. ಲಾಭನ ಯಾರು? ಕಳ್ಳರಿಗೆ ಮಹಾಕಳ್ಳ, ಕದಿಮ. ನಾವು ಅನ್ಕೊಬಿಡ್ತೀವಿ ಮಗ, ನಾವೇ ಹುಷಾರು ಅನ್ಕೊಬೇಡ್ರಿ. ನಮಗಿಂತ ಉನ್ನ ಹುಷಾರಿದ್ದಿರ್ತಾರೆ. ನಾವೇ ಬಹಳ ಜಾಣರು, ನಾವೇ ಬಹಳ ಚಕ್ಲರು, ನಾವೇ ಬಹಳ ಜೆಂಟಲ್ಮ್ಯಾನ್ ಅನ್ಕೋಬಿಡ್ರಿ. ನಮಗಿಂತ ಜೆಂಟಲ್ಮ್ಯಾನ್ಗಳು ಇರ್ತಾರೆ. ಹಲ್ಲೆಲೂಯಾ. ಯಾಕೋಬನೇ ಮೋಸಗಾರ ಅನ್ಕೊಂಡ, ಯಾಕೋಬನಿಗಿಂತ ಮೋಸಗಾರಲ್ಲ ಲಾಭನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಹೇಳ್ತಾನೆ, ನನ್ನ ಮಗಳು ಮಾಡ್ಕೋಬೇಕಂದ್ರೆ ನೀನು 7 ವರ್ಷ ಕೆಲಸ ಮಾಡ್ಬೇಕಂತ. ಹೆಂಗ್ ಮಾಡ್ಬೇಕಂತ? 1 ರೂಪಾಯಿ ತಗೊಂಡಂಗ್ ಮಾಡ್ಬೇಕಂತೆ. ಎಷ್ಟು ವರ್ಷ ಅಂತ? 7 ವರ್ಷ ಕೆಲಸ ಮಾಡ. 7 ವರ್ಷ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ವಾಕ್ಯದಲ್ಲಿ ಬರ್ಬಾರ್ದು. ವಾಕ್ಯ ಓದಿ ಮುಗಿಸ್ಕೊಳ್ಳೋಣ ದೇವ್ರ ಮಕ್ಕಳ, ಟೈಮ್ ಆಗ್ತದೆ. ಓದ್ರಿ, ತೆಗಿರಿ. ಆದಿಕಾಂಡ ಆದಿಕಾಂಡ 29 20 ವಚನ. ಓದಪ್ಪ. 7 ವರ್ಷ ಸೇವೆ ಮಾಡಿದನು. 7 ವರ್ಷ ಸೇವೆ ಅಂದ್ರೆ ಕೆಲಸ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅಮ್ಮ ಈತನು ಆಕೆಯಲ್ಲಿ ಬಹಳ ಪ್ರೀತಿ ಇಟ್ಟಿದ್ದಾನಂತೆ. ದಾವೀದನ ನಾವು ಕೇಳುವಾಗ ಯಾರಲ್ಲೇ ಹೆಚ್ಚಾಗಿ ಪ್ರೀತಿ ಇಟ್ಟಿದೆ ಅಂತ ಕೇಳಿದ್ರೆ, ನಾನು ದೇವರಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ಮಮತೆ ಪ್ರೀತಿಯನ್ನಿಟ್ಟಿದ್ದೇನೆ. ಆಮೇಲೆ ಯಾಕೋಬನ್ ನೋಡ್ರೆ ರಾಹೇಲ್ ಪ್ರೀತಿಯನ್ನಿಟ್ಟಿದ ಸಲುವಾಗಿ 7 ವರ್ಷ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ದಿವಸದಂತಿತ್ತಂತೆ ದೇವ್ರ ಮಕ್ಕಳೇ. ಆಮೇಲೆ ಚೆನ್ನಾಗಿ ಅರ್ಥ ಮಾಡ್ರಿ. ಯಾಕಪ್ಪ ಅಂದ್ರೆ ಯಾಕೋಬನಿಗೆ ರಾಹೇಲ್ ಅಂದ್ರೆ ಬಹಳ ಇಷ್ಟ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನು ವೈಫ್ಗೋಸ್ಕರ ಲೈಫನ್ನೇ ತ್ಯಾಗ ಮಾಡ್ಯಾನ. ಯಾರಿಗೋಸ್ಕರ? ಯಾಕೋಬನ್ ಯಾರಿಗೋಸ್ಕರಮ್ಮ? ಹೆಂಡತಿಗೋಸ್ಕರ. ಯಾಕೋಬನು ಹೆಂಡತಿಗೋಸ್ಕರ, ವೈಫ್ಗೋಸ್ಕರ ಲೈಫನ್ನೇ ತ್ಯಾಗ ಮಾಡ್ಯಾನ. ಈ ದಾವೀದನು ಏನ್ ಮಾಡಿದ್ದಾನೆ? ದೇವರಿಗಾಗಿ ತ್ಯಾಗ ಮಾಡಿದನು. ಅದಕ್ಕೋಸ್ಕರ ದಾವೀದನು ಬಹಳವಾಗಿ ಆಶೀರ್ವಾದ ಹೊಂದಿದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಒಂದೇ ಮಾತು ಹೇಳಿ ಬೇಗ ಮುಗಿಸ್ತೀನಿ. ನಿಜ ಹೇಳ್ಬೇಕಾದ್ರೆ ನಾವು ಪ್ರತಿದಿನ ನಾವು ದೇವರನ್ನ ಹೆಚ್ಚಾಗಿ ಪ್ರೀತಿಸಬೇಕು. ಆಮೇಲೆ ನೀನು ದೇವರನ್ನ ಹೆಚ್ಚಾಗಿ ನೀನು ಪ್ರೀತಿಸುವಾಗ ನೀನು ಆಶೀರ್ವಾದ ಹೊಂದಿ. ಅದಕ್ಕೋಸ್ಕರ ಲಾಸ್ಟಿಗೆ ದೇವರು ಸೇವೆ ಒಪ್ಪಿಸುವಾಗ ಒಂದೇ ಒಂದು ಮಾತಾಡಿ ಬೇಗ ಮುಗಿಸ್ತೀನಿ. ಪೇತ್ರನ ಕೇಳ್ತಾನೆ, ಪೇತ್ರ ಇವರೆಲ್ಲರಿಗಿಂತ ನನ್ನ ಹೆಚ್ಚಾಗಿ ಪ್ರೀತಿಸ್ತೀಯಾ? ಯಾಕೆ? ಅವ್ರಿಗೆ ದೇವರ ಮೇಲೆ ಪ್ರೀತಿ ಇದೆ.
ಆದ್ರೆ ದೇವ್ರಿಗೆ ಏನ್ ಗೊತ್ತಾ, ಇವರೆಲ್ಲರಿಗಿಂತ ಪೇತ್ರ ಹೆಚ್ಚಾಗಿ ಪ್ರೀತಿಸ್ಬೇಕಂತ ಆಸೆ ಪಡ್ತಾರೆ. ಅಮ್ಮ ಕೇಳಿಸ್ಕೊಳ್ತಾರ? ಎಲ್ಲರಿಗೆ ದೇವರ ಮೇಲೆ ಪ್ರೀತಿ ಇದೆ, ಯಾರಿಗೂ ಕೂಡ ದೇಶ ಇಲ್ಲ, ಅಲ್ಲಿ ನಿಂತವ್ರ ಮೇಲೆ ಯಾರು ಯೇಸು ಮೇಲೆ ದೇಶ ಇಲ್ಲ. ಆದ್ರೆ ಪೇತ್ರನಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಇರ್ಬೇಕಂತೆ ದೇವರು ನಮ್ಮನ್ನ ಆಸೆ ಪಡ್ತಾನೆ. ಇಲ್ಲಿ ನಿಮ್ ಪಕ್ಕದಲ್ಲಿ ಕುಂತವ್ರಿಗೆ ಎಲ್ಲರಿಗಿಂತ ನಿನಗೆ ಹೆಚ್ಚಾಗಿ ದೇವರ ಮೇಲೆ ಪ್ರೀತಿ ಇರಬೇಕು. ಆಮೇನ್. ನಿನಗೆ ಎಲ್ಲರಿಗಿಂತ ಹೆಚ್ಚಾಗಿ ಭಕ್ತಿ ಮಾಡಬೇಕು. ನೀನು ಎಲ್ಲರಿಗಿಂತ ಹೆಚ್ಚಾಗಿ ದೇವರ ಮಂಜುಷದ ಮೇಲೆ ಪ್ರೀತಿ ಇರಬೇಕು, ದೇವರ ಮಂದಿರದ ಮೇಲೆ ಪ್ರೀತಿ ಇರಬೇಕು, ಆಲಯದ ಮೇಲೆ ಪ್ರೀತಿ ಇರಬೇಕು, ವಾಕ್ಯದ ಮೇಲೆ ನಿನಗೆ ಪ್ರೀತಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತಾನೆ ಇವರೆಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅಂತ ಹೇಳುವಾಗ, ಪ್ರೀತಿಸಿ ಅಂತ ಹೇಳಿದಾಗ ದೇವ್ರು ಏನ್ ಹೇಳ್ತಾನೆ ಗೊತ್ತಾ? ಆತನಿಗೆ ಹೇಳ್ತಾನೆ, ನನ್ನ ಕುರಿಮರಿಗಳನ್ನು ಮೇಯಿಸು. ಹೇಳ್ರಿ ಎಲ್ಲ ಹೇಳ್ರಿ, ಕುರಿಮರಿಗಳನ್ರಿ. ಟೈಮಲ್ಲಿ ಓದ್ಸಕ ಯೋಹನ್ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಇರ್ತದೆ ಈ ವಾಕ್ಯ. 15ನೇ ವಚನದಿಂದ ಕುರಿಮರಿಯನ್ನ ಮೇಯಿಸು. ಕುರಿಮರಿ ಅಂದ್ರೆ ಏನು ಅರ್ಥ ಗೊತ್ತಿರೋಕೆ? ಫಸ್ಟ್ನೇದಾಗಿ ಸೇವಕರು ಏನ್ ಮಾಡೋದು ಗೊತ್ತಾ? ಸುವಾರ್ತೆ ಸಾರ್ಬೇಕು. ಅಮ್ಮ ನಿಮಗೆ ಸುವಾರ್ತೆ ಸಾರಲ್ಪಟ್ಟಿದೆ, ಫಸ್ಟ್ ಸುವಾರ್ತೆ ಸಾರಬೇಕು. ಕುರಿಮರಿಗಳಿಗೆ ಸುವಾರ್ತೆ ಸಾರಬೇಕು. ಎರಡನೇದಾಗಿ ನನ್ನ ಹೆಚ್ಚಾಗಿ ಪ್ರೀತಿಸ. ಹೌದು ಸ್ವಾಮಿ, ಪ್ರೀತಿಸಿದಾಗ ಕುರಿಗಳನ್ನು ಕಾಯಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಕುರಿಗಳನ್ನು ಕಾಯಿ ಅಂದ್ರೆ ಏನರ್ಥ? ಇದನ್ನೇ ಒಂದು ಮೆಸೇಜ್ ಆಗಿ ಹೇಳ್ಬೇಕು ನಾನು. ಯಾಕಂದ್ರೆ ಇದೆಲ್ಲ ಹೇಳಿದ್ ಎಲ್ಲಿ ಹೇಳಿದ್ರೆ ಸ್ವಲ್ಪ ಅಷ್ಟು ಅರ್ಥ ಆಗ್ಲಂತೆ. ಯಾಕಂದ್ರೆ ಯೂಟ್ಯೂಬ್ ಜನ ವಾಕ್ಯ ಕೇಳ್ಬೇಕಂತೇಳಿ ಚೆನ್ನಾಗಿ ಕೇಳ್ರಿ. ಕುರಿಯನ್ನು ಕಾಯಿ ಫಸ್ಟ್ ಅಂತ ಕುರಿಮರಿಯನ್ನು ಮೇಯಿಸ್ಬೇಕಂತೆ. ಸುವಾರ್ತೆಗಳಿಗೆ ಸುವಾರ್ತೆ ಸಾರ್ಬೇಕು. ಏನು ಸುವಾರ್ತೆ? ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನಿಂದ ಬರುವ ಪಾಪ ಪರಿಹಾರ, ಯೇಸು ಕ್ರಿಸ್ತನಿಂದ ಬರುವುದು ನಿತ್ಯ ಜೀವ, ಯೇಸು ಕ್ರಿಸ್ತನಿಂದ ಬರುವುದು ಆನಂದ, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟು ಅಂತೇಳಿ ಸುವಾರ್ತೆಯನ್ನು ಸಾರ್ಬೇಕಂತೆ. ಎರಡನೇದಾಗಿ ಕುರಿಯನ್ನು ಏನ್ ಮಾಡ್ಬೇಕಂತೆ? ಮೇಯಿಸು. ನೋಡ್ದಾ? ಫಸ್ಟ್ ಕುರಿಮರಿ ಅಂದ್ರೆ ಸಣ್ಣ, ಕುರಿ ಅಂದ್ರೆ ದೊಡ್ಡ ವಾಸಿಗಳನ್ನ ನಾವೇನ್ ಮಾಡ್ಬೇಕಂತೆ? ಕಾಯ್ಬೇಕಂತೆ. ಯಾಕೆ ಕಾಯ್ಬೇಕಂದ್ರೆ ಇವತ್ತು ದೇವ್ರ ಮಕ್ಕಳೇ, ಲೋಕದಲ್ಲಿ ಒಳ್ಳೆ ಬೋಧನೆಗಿಂತ ಸುಳ್ಳು ಬೋಧನೆ ಹೆಚ್ಚಾಗಿವೆ. ಒಬ್ಬರಂತರ ಪರಲೋಕದಲ್ಲಿ ತಾಯಿ ಇದೆ ಅಂತ ಹೇಳ್ತಾರ, ಒಬ್ಬರಂತರ ಯೇಸು ಸ್ವಾಮಿ ದೇವರಲ್ಲ ಅಂತ ಹೇಳ್ತಾರ, ಯೆಹೋವನೇ ದೇವರ ಅಂತ ಹೇಳ್ತಾರ, ಒಬ್ಬರು ಹೇಳ್ತಾರ ತಂದೆ ಕುಮಾರ ಪರಿಶುದ್ಧಾತ್ಮ ಅನ್ಬಾರ್ದು ಅಂತ ಹೇಳ್ತಾರ, ಕೆಲವರು ರಕರಕವಾಗಿ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರ ಈ ತರ ದಿಕ್ಸ ತಗೋಬೇಕು, ಆ ತರ ತಗೋಬೇಕು, ಈ ತರ ತಗೋಬೇಕು. ಕೆಲವೊಬ್ಬ ತರ ಸೇವಕರು ಬೇಕಾಗಿಲ್ಲ, ವಿಶ್ವಾಸಗಳು ನಾವೆಲ್ಲ ಸೇವಕರಿದ್ದಂಗೆ ಅಂತ ಕೆಲವೊಬ್ರು ಹೇಳ್ತಾರೆ. ರಕರಕವಾಗಿ ಹೇಳ್ತಾರೆ. ಅದಕ್ಕೋಸ್ಕರ ವಾಕ್ಯದ ಮೂಲಕ ಏನ್ ಮಾಡಬೇಕಂತೆ? ವಿಶ್ವಾಸನ ಕಾಯ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇನ್ನೊಂದು ಸಾರಿ ಕೇಳ್ಕೊಂಡು ಹೆಚ್ಚಾಗಿ ಪ್ರೀತಿಸೋದು. ನಿನಗೆ ಗೊತ್ತ ಸ್ವಾಮಿ ಅಂತ ಹೇಳುವಾಗ, ನೀನೇ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಂತ ಮಮತೆ ಇಟ್ಟಿ ಅಂತ ಹೇಳುವಾಗ, ನನ್ನ ಕುರಿಮರಿಗಳನ್ನು ಮೇಯಿಸು. ಹಲ್ಲೆಲೂಯಾ. ಸಾರಿ ಮರಿಗಳಲ್ಲ, ಕುರಿಯನ್ನು ಮೇಯಿಸು. ಫಸ್ಟ್ ಕುರಿಮರಿಗಳನ್ನ ಮೇಯಿಸು, ಕುರಿಯನ್ನು ಕಾಯಿ, ಮತ್ತೆ ಕುರಿಯನ್ನು ಮೇಯಿಸು ಅಂದ್ರೆ ಅರ್ಥ ಏನಂದ್ರೆ ವಿಶ್ವಾಸಿಗಳಿಗೆ ಬಲವಾದ ವಾಕ್ಯ ಸಂದೇಶ ಕೊಡು ಅಂತ ಅರ್ಥ. ಉಪದೇಶ ಮಾಡು. ಇವತ್ತು ಬಹಳ ಜನರಿಗೆ ಸರಿಯಾದ ಉಪದೇಶ ಬೇಕಾಗಿಲ್ಲ. ಒಂದು ಹಾಡಾಡಿ ಏನೋ ಒಂದು 4 ಮಾತೇಳಿ ಕಥೆ ಹೇಳ್ಬಿಟ್ರೆ ಸಾಕಂತಾರ. ಹಂಗಿರಬಾರ್ದು ದೇವ್ರ ಮಕ್ಕಳೇ, ನಮ್ಗೆ ಉಪದೇಶದಲ್ಲಿ ಬೆಳಿಬೇಕು. ಆಮೇನ್. ಹಲ್ಲೆಲೂಯಾ. ಯಾಕೆ ನಾವು ಉಪದೇಶದಲ್ಲಿ ಬೆಳಿಬೇಕು ಗೊತ್ತಾ? ಕೇಳ್ರಿ, ಯಾಕೆ ನಾವು ಉಪದೇಶದಲ್ಲಿ ಬೆಳಿಬೇಕು? ಯಾರಾದ್ರೂ ಹೇಳ್ತಾರ ಯಾಕೆ ನಾವು ಉಪದೇಶದಲ್ಲಿ ಬೆಳಿಬೇಕು? ಯಾಕೆ ಯೇಸು ಮಾಡ್ತಾನೆ ಕುರಿಗಳನ್ನು ಮೇಯಿಸಂತ ಯಾಕೆ ಮೂರನೇದಾಗಿ ಹೇಳ್ತಾನೆ? ಯಾಕಂದ್ರೆ ಉಪದೇಶವಿಲ್ಲದಿದ್ದರೆ ನೀನು ಸಂಪೂರ್ಣನಾಗುವುದಿಲ್ಲ. ನೀನು ಸಂಪೂರ್ಣ ಆಗದಿದ್ರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ನಿನಗೆ ಅರ್ಹತೆ ಇಲ್ಲವೇ ಇಲ್ಲ. ನಿನಗೆ ಅರ್ಹತೆ ಬೇಕಂದ್ರೆ ಉಪದೇಶದಲ್ಲಿ ನೀನು ಉಪದೇಶ ಮಾಡಿಕೊಡ್ಬೇಕು, ನೀನು ಉಪದೇಶದಲ್ಲಿ ನೀನು ಬಲ ಹೊಂದಬೇಕು. ಅದಕ್ಕೋಸ್ಕರ ನೀನು ಏನ್ ಮಾಡೋ ಗೊತ್ತಾ? ಅಪೊಸ್ತಲರ ಬೋಧನೆಯನ್ನು ಕೇಳಬೇಕು. ಅದಕ್ಕೆ ವಾಕ್ಯದಲ್ಲಿ ಬರ್ತದೆ, ಇವರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರು. ವಿಶ್ವಾಸಿಗೆ 4 ಸ್ತಂಭಗಳಿರಬೇಕು ದೇವ್ರ ಮಕ್ಕಳೇ. ವಿಶ್ವಾಸಗಳೆಲ್ಲ ಅಲ್ಲೇನೇ ಹೇಳ್ರಿ. ಹಂಗಾರೆ ವಿಶ್ವಾಸಗಳಲ್ಲ. ಹಂಗಾರೆ ವಿಶ್ವಾಸಗಳು ಏನಿರ್ಬೇಕು ಗೊತ್ತಾ? ಅಪೊಸ್ತಲರ ಬೋಧನೆ ಇರಬೇಕು, ಸಹೋದರರ ಅನ್ಯೋನ್ಯತೆ ಇರಬೇಕು. ನಿನ್ನ ಸಹೋದರ ಯಾರು, ನಿನ್ನ ಫ್ರೆಂಡ್ಸ್ ಯಾರಾಗಿರ್ಬೇಕು ಗೊತ್ತಾ? ಚಾಟಿಂಗ್ ಮಾಡೋದಿರ್ಬಾರ್ದು, ಚಾಡಿ ಹೇಳಿರ್ಬಾರ್ದು, ಕೆಟ್ಟದಾಗಿ ಮಾತಾಡಿರ್ಬಾರ್ದು. ನೀನು ವಿಶ್ವಾಸಿ, ನಿನಗೆ ಸಹೋದರ ಅನ್ನೋದು ಹೆಂಗಿರ್ಬೇಕು ಗೊತ್ತಾ? ಪರಿಶುದ್ಧವಾಗಿರ್ಬೇಕು, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರ್ಬೇಕು, ವಿಶ್ವಾಸದಿಂದ ತುಂಬಿರುವಂತ ಗೆಳೆಯರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಹೆಂಗಿರ್ತಾರೆ ಒಳ್ಳೆಯವರು ಕೂಡ ಕೆಟ್ಟವರು ಹತ್ರ ಹಂಗೆ ಹೋಗ್ಬಾರ್ದು ಮಕ್ಕಳ. ಅವ್ರು ಕೆಟ್ಟಂದ್ರೆ ಅವ್ರ ಸಾಹಸ ಬಿಟ್ಬಿಟ್ರೆ ನಿನಗೆ ಬಹಳ ಒಳ್ಳೆಯದು. ಅದು ವಾಕ್ಯತೆ ಇವ್ರ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ. ರೊಟ್ಟಿ ಮುರಿಬೇಕಂತೆ. ಇವತ್ತು ಬಹಳ ಜನ ನೋಡ್ರಿ ತಿಂಗಳ ಕರ್ಕೊಂಡು ಬಂದು ತೆಗೆದುಕೊಳ್ಳೋರು ಕೈ ಐತಿ ನೋಡೋಣ.
ನಾನು ದೀಕ್ಷಾ ತಾನೇ ಒಂದು ತಿಂಗಳು ಮಿಸ್ ಮಾಡಬಾರ್ದು ದೇವ್ರ ಮಕ್ಕಳೇ. ಪ್ರತಿ ತಿಂಗಳು ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕ್ಬೇಕು. ಅಲ್ಲೂಯ. ಅದು ಹೆಂಗಾಗ್ಬೇಕು? ನಾವು ಯೋಗ್ಯರಾಗಿ, ಪ್ರಾರ್ಥನಾ ಪೂರ್ವಕವಾಗಿ, ವಾಕ್ಯವನ್ನು ಕೇಳಿ 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 ಪರಿಶುದ್ಧರಾಗಿ ಸಹವಾಸ ಮಾಡಿ ಆತ್ಮಿಕವಾಗಿ ಬೆಳೆದು ನಾವು ಆಗ್ಬೇಕು. ನಮಗೇನಿರ್ಬೇಕು? ಕೊನೆಯದಾಗಿ ಪ್ರಾರ್ಥನೆ ಇರಬೇಕು. ಎಲ್ಲರೂ ಏನಿರ್ಬೇಕು? ನಮಗೆ ಬೇಗ ಮುಗಿಸ್ಬಿಟ್ಟು ಏನಿರ್ಬೇಕು? ನಮಗೆ ಪ್ರಾರ್ಥನೆ. ಎಷ್ಟು ಜನ ನೋಡಿ ದೇವಕ್ಕೆ ದೀಕ್ಷಾಂತ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪ್ರಾರ್ಥನೆ ಹೆಂಗಿತ್ತು, ದೀಕ್ಷಾಂತ ತೆಗೆದುಕೊಂಡ್ಮೇಲೆ ಹೆಂಗಿತ್ತು, ಫಸ್ಟ್ ವರ್ಷದಲ್ಲಿ ದೇವರಿಂದ ಹೆಂಗಿತ್ತು, ಇವಾಗ ಹೆಂಗಿದೆ ನಿನ್ನ ಪ್ರಾರ್ಥನೆ ಜೀವಿತ? ಯಾಕೆ? ದೇವ್ರು ಮನೆ ಕೊಟ್ಟರಂತ, ದೇವ್ರು ಒಳ್ಳೆ ಕೆಲಸ ಕೊಟ್ರಂತ, ದೇವ್ರು ಒಳ್ಳೆ ಕಂಟ್ರಾಕ್ಟ್ ಮೇಸ್ತ್ರಿ ಆಗಿ ಅಂತ, ನೀನು ಜೋಬೇಗ ರೊಕ್ಕ ದನ ತುಂಬುವಂತ ಅಲ್ಲ. ದೇವ್ರ ಮಗ ನಿನಗೆ ಎಂತ ಕೆಲಸ ಕೊಡ್ಲಿ, ಎಂತ ಆಶೀರ್ವಾದ ಮಾಡ್ಲಿ, ನೀನು ಪ್ರಾರ್ಥನೆ ಜೀವಿತ ಮಾತ್ರ ಬಿಡಬಾರದು. ವಾಕ್ಯದಲ್ಲಿ ಏನ್ ಬರ್ಬೋದು ಗೊತ್ತಾ? ಪಾಪ ಮಾಡಲಾರದವರು ದೇವರ ದೃಷ್ಟಿಯಲ್ಲಿ ಪಾಪಿಗಳು. ಆಮೇಲೆ ಇವತ್ತು ನೀನು ಪ್ರಾರ್ಥನೆ ಮಾಡಿಲ್ಲ, ನೀನ್ ನಾಳೆ ಪ್ರಾರ್ಥನೆ ಮಾಡೋದಿಲ್ಲ, ನೀನ್ ದೇವ್ರ ದೃಷ್ಟಿಯಲ್ಲಿ ಏನಾಗಿದ್ದೀ ಹೇಳಮ್ಮ? ಏನಾಗಿದೆಯಮ್ಮ? ಪಾಪಿ. ಆ ಪಾಪ ನಿನ್ನ ಎಳ್ಕೊಂಡು ನರಕಕ್ಕೆ ಹೋಗ್ತದೆ. ಪ್ರಾರ್ಥನೆ ಮಾಡಲಾರ್ದವ್ರು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಗೊತ್ತದ? ಲೂಕನ ಬರೆಸೋದು 21:36 ಮನೆಗೆ ಹೋಗಿ ಓದಿಕೆ ಪ್ರಾರ್ಥನೆ. ಅದಕ್ಕೋಸ್ಕರ ಮಕ್ಕಳೇ ಫಸ್ಟ್ ಇಂದ ಕುರಿಮರಿಯನ್ನ ಮೇಯಿಸು, ಸುವಾರ್ತೆ ಹೇಳು, ಉಪದೇಶ ಮಾಡು. ನೀನೇ ಆತ್ಮಗಳನ್ನ ನೀನೇನ್ ಮಾಡ್ಬೇಕು? ನೀನು ಆತ್ಮಗಳನ್ನ ಉಪದೇಶದಿಂದ ಪಡ್ಕೋ. ಎರಡನೇದಾಗಿ ಕುರಿಗಳನ್ನ ಏನ್ ಮಾಡ್ಬೇಕು? ನೀನು ಕುರಿಗಳನ್ನ ಕಾಯ್ಬೇಕು. ಸುಳ್ಳು ಬೋಧನೆ ಹೋಗೋದಂತೆ. ಯೆಹೋವ ವೀಕ್ನೆಸ್ ಬಹಳ ಜನ ಇದ್ದಾರೆ. ಇದು ಹಿಂಗೆ ಹೋಗ್ಲಿ ಯೂಟ್ಯೂಬ್ನಾಗ ಯೆಹೋವ ವೀಕ್ನೆಸ್ ಇದ್ದಾರೆ, ಪರಲೋಕ ತಾಯಿ ಅಂತ ಹೇಳ್ತಾರೆ, ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಇದರಿಂದ ನಾವು ಕಾಯ್ಬೇಕು ನಿಮ್ಮನ್ನ. ಹಲ್ಲೆಲೂಯಾ. ನೋಡ್ರಿ, ನಿಮ್ಮನ್ನ ಕಾಯುವಂತ ಸೇವಕರು ನಾವು ಆಗಿದ್ದೇವೆ. ನೀನು ಪರಲೋಕ ತಾಯಿ ಹೋಗ್ಬಿಟ್ರೆ ನೀನು ನರಕಕ್ಕೆ ಹೋಗ್ತೀವಿ. ಪರಲೋಕದ ತಾಯಿ ಅದಳ. ಬೈಬಲ್ಗೆ ಶಿಷ್ಯರಿಗೆ ಸ್ವಾಮಿ ಅಂತ ಕಳಿಸ್ಕೊಟ್ಟ, ಪರಲೋಕದಲ್ಲಿ ನಮ್ಮ ತಾಯಿ ಅಂತ ಹೇಳಿದ, ತಂದೆ ಅಂತ ಹೇಳಿದ. ಆಗ ತಂದೆ ಅಂತ ಹೇಳಿದ, ತಾಯಿ ಅಂತ ಹೇಳಿದ, ತಂದೆ ಅಂತ ಹೇಳಿದ. ಇವತ್ತೇನಾಗಿದೆ ಬಾಪುಜಿನವರಲ್ಲಿ ಕೆಲವೊಬ್ರು ಪರಲೋಕದ ತಾಯಿ ಅದಲ್ಲ, ಶನಿವಾರ ಆರಾಧನೆ ಅಂತೆ, ಮತ್ತೆ ಧರ್ಮಶಾಸ್ತ್ರ ಕೆಳಗೆ ಹೋಗೋದು. ವಾಕ್ಯದಲ್ಲಿ ಪೌಲ ಹೇಳ್ತಾನೆ ರೋಮ 6:14 ನಾವು ಇನ್ನು ಮೇಲೆ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಪೌಲನೇ ಹೇಳಿ ನೋಡ್ರಿ, ನಾನು ಅಧೀನರಲ್ಲ, ನಾನು ಕೃಪೆಗೆ ಅಧೀನನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮಶಾಸ್ತ್ರ ಅಂತ ಹೇಳ್ತಾ ಗೊತ್ತಾ? ನಿನ್ನನ್ನು ಪಾಪಿ ಅಂತ ಹೇಳಿ ನಿರ್ಣಯಿಸ್ತದೆ. ನೀನು ಒಬ್ಬ ಶಾಪಗ್ರಸ್ತ ಅಂತ ನಿರ್ಣಯಿಸ್ತದೆ. ಆದ್ರೆ ಕೃಪೆ ನಿನಗೆ ಅರ್ಹತೆ ಇಲ್ಲದಿದ್ರು ನೀನು ಪಾಪಿ ಆಗಿದ್ದಾಗಲೂ ಕೂಡ ನಿನ್ನ ನೀತಿವಂತ ಅಂತೇಳಿ ನಿರ್ಣಯಿಸುತ್ತದೆ. ಎಲ್ಲಿ? ರೋಮ 3:26, ರೋಮ 5:9, ರೋಮ 5:1. ಇನ್ನೂ ಅನೇಕಗಳಿವೆ, ಇನ್ನು ಅನೇಕ ವಾಕ್ಯಗಳಿವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನೀನು ಯಾವ್ದಕ್ಕೆ ಅಧೀನವಾಗಿದ್ದೀ? ಕೇಳ್ರಮ್ಮ, ಬಂದರಂತ ನೋಡಕ್ ಹೋಗ್ಬೇಡ್ರಿ. ನೀನು ಯಾವ್ದಕ್ಕೆ ಅಧೀನವಾಗಿದ್ದೀ? ದೇವರ ಕೃಪೆಗೆ. ಅಂದ್ರೆ ದೇವರ ಕೃಪೆಗೆ, ಧರ್ಮಶಾಸ್ತ್ರಕ್ಕೆ ಅಲ್ಲ. ನೀನು ಧರ್ಮಶಾಸ್ತ್ರಕ್ಕೆ ಆಗಿದ್ರೆ ಮತ್ತೆ ನೀನು ಪಾಪಿ ಆಗ್ತಿ, ಮತ್ತೆ ನೀನು ಹಳೆ ಪಾಪ ನೀನು ಸುತ್ತಿಕೊಳ್ತಾವ. ಯಾಕಂದ್ರೆ ನೀನು ಕೃಪೆಗೆ ಆಗಿದ್ದೀ. ಆ ಕೃಪೆ ನಿನಗೇನು ನೋಡ್ರಿ, ಪಾಪ ಏನ್ ಮಾಡ್ತದೆ ಗೊತ್ತಾ? ಮರಣವನ್ನು ಕೊಟ್ಟು ಅಧಿಕಾರ ನಡೆಸ್ತದೆ. ಪಾಪ ಮರಣವನ್ನು ಉಂಟು ಮಾಡಿ ಅಧಿಕಾರ ನಡೆಸ್ತದೆ. ಕೃಪೆ ನಮಗೆ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಜ್ವರ ಚಪಾತಿ ಅದಕ್ಕೋದ್ರೆ ಇಂಥ ಉಪದೇಶವನ್ನು ಕೇಳಿದ್ರೆ ನೀನು ಬಲವಂತಿ. ಆಮೇಲೆ ಅಲ್ಲ, ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶ್ರಯಿಸಲಿ.